ನಮಸ್ಕಾರ ವೀಕ್ಷಕರೇ, ನಮ್ಮ ಬಾಹುಬಲಿ ವಿಶೇಷ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಪ್ರೀತಿಯ ಆದರದ ಸ್ವಾಗತ. ವೀಕ್ಷಕರೇ, ಇವತ್ತು ನಮ್ಮ ಬಾಹುಬಲಿ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿ ಇದ್ದಾರೆ. ಶಿಕ್ಷಣ ಸಂಸ್ಥೆಯನ್ನ ಕಟ್ಟಿ ಬೆಳೆಸಿದವರು. ಒಂದು ಕಾಲದಲ್ಲಿ IAS ಮಾಡಬೇಕು ಅನ್ನೋ ಮಹದಾಸೆಯನ್ನು ಇಟ್ಕೊಂಡಿದ್ರು. ಆದರೆ ಈಗ ಶಿಕ್ಷಣ ಸಂಸ್ಥೆಯ ಮೂಲಕ ನೂರಾರು ಮಕ್ಕಳಿಗೆ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಕೋವಿಡ್ ಸಂಕಷ್ಟದ ಸಂದರ್ಭದಲ್ಲಿ ಎಲ್ಲ ಮಕ್ಕಳಿಗೂ ಕೂಡ 50% ಫೀಸ್ನಲ್ಲಿ ರಿಯಾಯಿತಿ ಕೊಟ್ಟಿದ್ದಾರೆ. ಇವರ ಇಡೀ ಕುಟುಂಬ ಸಮಾಜ ಸೇವೆಯಲ್ಲಿ ತೊಡಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಯಾಕಂತಂದರೆ ಬಡವರು ಅಂತ ಬಂದಾಗ, ಕಷ್ಟ ಅಂತ ಬಂದಾಗ ಎಕರೆಗಟ್ಟಲೆ ಭೂಮಿನೇ ದಾನವಾಗಿ ಕೊಟ್ಟಂತಹ ಕುಟುಂಬ ಇವ್ರದ್ದು. ಎಸ್, ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಶಿವರಾಜ್ ದೇಶ್ಮುಖ್ ಅವರು. ಅವರನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ, ಹೇಗಿದ್ದೀರಿ? ಓಕೆ, ಬಹುಶಃ ನಿಮಗಿಂತ ಹೆಚ್ಚಾಗಿ ನಿಮ್ಮ ತಂದೆಯವರ ಕಾಲದಿಂದ ಮಾತನಾಡಬಹುದು ಅಂತ ಅನಿಸುತ್ತೆ. ನಾವು ಅವ್ರು ಇಲ್ಲಿ ಬಂದಿಲ್ಲ, ಅನೇಕ ಕೆಲಸಗಳನ್ನು, ಸೇವೆಗಳನ್ನು, ನೂರಾರು ಎಕರೆ ಭೂಮಿಯನ್ನು ದಾನ ಮಾಡಿದಂತಹ ದಾನಶೂರ ಕರ್ಣ ಅಂತ ಹೇಳಬಹುದೇನೋ ನಿಮ್ಮ ತಂದೆಯವ್ರನ್ನ ಮೊದಲನೇದಾಗಿ ನೆನಪು ಮಾಡ್ಕೊಳ್ಬಹುದಾ ಅಂತ? ಹೌದು ಮೇಡಮ್, ಅವ್ರ ಶಿಕ್ಷಣ BA LLB ಕಂಪ್ಲೀಟ್ ಆಯಿತು ಮೇಡಮ್. ಅದಾದ ನಂತರ ಅವರು ರಾಜಕೀಯ ಮತ್ತು ಸಮಾಜ ಸೇವಕ್ಕೆ ಅವರು ತಮ್ಮ ಜೀವನ ಮುಡುಪಾಗಿಟ್ರು ಅಂತ ಹೇಳ್ಬೋದು ಮೇಡಮ್. ಏನೇನೆಲ್ಲ ಕೆಲಸ ಮಾಡಿದ್ದಾರೆ? ಯಾಕಂದರೆ ದೇವಸ್ಥಾನಕ್ಕೆ ಭೂಮಿ ಕೊಟ್ಟಿದ್ದಾರೆ, ಇಲ್ಲ ಅಂತ ಬಂದವ್ರಿಗೆ, ಬಡವರಿಗೂ ಕೂಡ, ರೈತರಿಗೂ ಕೂಡ ಭೂಮಿ ಕೊಟ್ಟಿದ್ದಾರೆ, ಇಂಥ ಕೃಷಿಯನ್ನು ಮಾಡ್ಕೊಂಡು ಜೀವನ ಸಾಗಿಸಿ ಅಂತ. ಸೊ ಯಾರು ಅಷ್ಟೊತ್ತಿಗೆ ಏನೇ ಬಂದರೂ ಕೂಡ ಒಂಥರ ಇರೋದನ್ನು ಕೊಟ್ಟು ತೃಪ್ತಿ ಅನ್ನುವಂಥ ನಿಟ್ಟಿನಲ್ಲಿ ಅವರು ಸಾಕಷ್ಟು ಕೊಟ್ಟಿದ್ದಾರೆ ಮೇಡಮ್. ಅದರಲ್ಲಿ ಕೆಲವೊಂದು ಎಕ್ಸಾಂಪಲ್ ಆಗಿ ನಾವು ಹೇಳ್ಬೋದು. ಯಕ್ಷಿಂತಿಯನ್ನ ಗ್ರಾಮದಲ್ಲಿ ಪ್ರತಿಯೊಂದು ಎಲ್ಲ ವರ್ಗದವರಿಗೂ ಕೂಡ ಕೊಟ್ಟಿದ್ದಾರೆ ಮೇಡಮ್. ದಲಿತರಾಗಿರ್ಬೋದು, ಕಂಬಾರಾಗಿರ್ಬೋದು, ಬಡಿಗೇರಾಗಿರ್ಬೋದು, ಅಗಸರಂತಾಗಿರ್ಬೋದು ಮತ್ತು ರೈತರಂತೆ ಆಗಿರ್ಬೋದು, ಯಾವುದೇ ಕಾಷ್ಟದವರು, ಅವ್ರಿಗೆಲ್ರಿಗೂ ಕೂಡ ಅವ್ರಿಗೆ ವ್ಯವಸಾಯ ಮಾಡಲಿಕ್ಕೆ ಹೊಲ ಕಂಪ್ಲೀಟ್ ಅವರಿಗೆ ರಿಜಿಸ್ಟ್ರೇಷನ್ ಮಾಡಿ ಕೊಟ್ಟಿದ್ದಾರೆ ನಮ್ಮ ತಂದೆಯವರು. ಅಂದರೆ ಏನು ಉದ್ದೇಶ ಏನು ಅಂದರೆ ಎಲ್ಲರೂ ಕೂಡ ಚೆನ್ನಾಗಿರಬೇಕು ಅನ್ನೋ, ಎಲ್ಲರೂ ಬಡವರಿಗೂ ಕೂಡ ಚೆನ್ನಾಗಿರಬೇಕು, ಅವರಿಗೂ ಕೂಡ ತಮ್ಮ ಸ್ವಂತ ಹೊಲದಲ್ಲಿ ವರ್ಕ್ ಇದು ಮಾಡ್ಕೊಂಡು ತಾವು ಜೀವನ ಚೆನ್ನಾಗಿರ್ಬೇಕು ಬಡವ್ರದ್ದು ಅನ್ನೋದು ಅವ್ರ ಉದ್ದೇಶ. ನಮಗೆ ಕಂಪ್ಲೀಟ್ ಇಡೀ ಜಗತ್ತು ಸುಧಾರಿಸ್ಲಿಕ್ಕೆ ಸಾಧ್ಯ ಆಗ್ಲಿಕ್ಕೂ ಕೂಡ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಷ್ಟೊಂದು ಬಡವರು ಕಣ್ಣೀರು ಒರೆಸ್ಬೇಕು ಅಂತ ಅವ್ರ ಆಸೆ ಮೇಡಮ್. ಈಗ ಸಾಮಾನ್ಯವಾಗಿ ತಂದೆ ಮಕ್ಕಳಿಗೆ ಇನ್ಸ್ಪಿರೇಷನ್ ಅಂತ ಹೇಳ್ತಾರೆ. ಬಹುಶಃ ನಿಮ್ಮ ಒಂದು ವಿಚಾರದಲ್ಲಿ ಅದು ಸತ್ಯ ಆಗಿದೆ ಅಂತ ಅನ್ಸುತ್ತೆ. ಅವರು ಹಾಕಿಕೊಟ್ಟಂತಹ ದಾರಿಯಲ್ಲೇ ನೀವು ಕೂಡ ಸಾಕ್ತಾ ಇದ್ದೀರಿ. ಪ್ರಾರಂಭದ ದಿನಗಳಲ್ಲಿ ತಂದೆಯವ್ರನ್ನ ನೋಡಿ ಅನ್ನಿಸ್ತಾ ಇತ್ತಾ, ಏನು ಕೇಳ್ದವ್ರಿಗೆಲ್ಲ ಕೊಟ್ಟು ಕಳಿಸ್ತಾ ಇದ್ದಾರೆ, ನಮಗೆ ಮುಂದಿನ ಪೀಳಿಗೆಗೆ ಎಲ್ಲ ಸಂದರ್ಭದಲ್ಲೂ ಜಮೀನ್ದಾರಾಗಿರ್ಬೋದು, ಮತ್ತೊಬ್ಬರು ನಮಗೂ ಇರಲಿ, ಮಕ್ಕಳಿಗಿರಲಿ, ಮೊಮ್ಮಕ್ಕಳಿಗಿರಲಿ ಅಂತ ಹೇಳೋರೇ ಜಾಸ್ತಿ. ಅಂಥದ್ರಲ್ಲಿ ಇದ್ದದನ್ನು ಇದ್ದವ್ರಿಗೆ, ಇಲ್ಲದೇ ಇರೋರಿಗೆ ದಾನ ಮಾಡೋರು ತೀರಾ ಕಡಿಮೆ, ವಿರಳ ಅಂತ ಹೇಳ್ಬೋದು, ವಿರಳಣಿಕೆಯಷ್ಟು ಅಂತ ಹೇಳ್ಬೋದು. ಮನೆಯಲ್ಲಿ ಯಾರು ಅಪೋಸ್ ಮಾಡ್ತಿರ್ಲಿಲ್ವಾ? ತಾಯಿ ಆಗಿರ್ಬೋದು, ಯಾಕೆ ಕೇಳ್ದವ್ರಿಗೆಲ್ಲ ಕೊಡ್ತೀರಿ, ಹೇಗೆ ಅಂತ? ಇಲ್ಲ ಮೇಡಮ್, ಅವರು ನಮಗೆ ಸ್ಫೂರ್ತಿ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ನಾವೇನೇ ಒಂದು ಒಳ್ಳೆಯ ಉನ್ನತ ಮಟ್ಟಕ್ಕೆ ಹೋಗಿದ್ದೀವಿ ಅಂದ್ರೆ ಅವರು ಹಾಕಿಕೊಟ್ಟಿರ್ತಕ್ಕಂಥ ಮಾರ್ಗ ಅದೇ ನಮಗಿದು. ಅವರು ಈ ಒಂದು ಲೆವೆಲ್ಗೆ ನಾವು ಬರಬೇಕಾದ್ರೂ ಕೂಡ ಅವ್ರು ಮಾಡಿದಂಥ ದಾನ ಧರ್ಮ, ಅವ್ರಿಗೆ ಜನತೆಯೆಲ್ಲ ಅವ್ರ ಮೇಲೆ ಇಟ್ಟಿರ್ತಕ್ಕಂಥ ವಿಶ್ವಾಸ, ಪ್ರೀತಿ, ಗೌರವ, ಅದನ್ನೇ ನನಗೆ ಎತ್ತರ ಮಟ್ಟಕ್ಕೆ ತಂದಿದೆ ಅಂತ ನಾನು ಹೇಳಕ್ಕೆ ಬಯಸ್ತೀನಿ ಮೇಡಮ್. ಏನು ಕಾರಣ ಅಷ್ಟೊಂದು ದಾನ ಕೊಡೋದಕ್ಕೆ? ಏನಾದರೂ ಒಂದು ಮೂಲ ಕಾರಣ ಅಥವಾ ಕಷ್ಟಪಟ್ಟಿದ್ದು ಏನಾದರೂ ಇರಬೇಕಲ್ಲ ನಿಮ್ಮ ತಂದೆಯವ್ರ ಬಗ್ಗೆ ಹೇಳೋದಾದ್ರೆ? ಹೇಳಿದ್ನಲ್ಲ ಮೇಡಮ್, ಬಡವರಿಗೆ ಸಾಧ್ಯ ಆದಷ್ಟು ಕಣ್ಣೀರು ಒರೆಸೋಣ ಅಂತ, ಅವರು ಜನರ ಕಷ್ಟಕ್ಕೆ ಆಗೋಣ ಅಂತ. ಅವ್ರಿಗೆ ಎಲ್ಲರಿಗಿಂತಲೂ ಅದೇ ಶ್ರೇಷ್ಠ. ಜೀವನ ಹೇಗಿದ್ದರೂ ಜೀವನ ಆಗುತ್ತೆ, ಜೀವನ ಮುಖ್ಯ ಅಲ್ಲ. ಆ ಜೀವನ ಒಂದು ಒಳ್ಳೆ ರೀತಿಯಿಂದ ಬೇರೆಯವ್ರ ಜೊತೆ ಅವರಿಗೂ ಕೂಡ ಸಹಾಯ ಮಾಡಿ ಜೀವನ ಮಾಡೋದು ಅವ್ರು ಮುಖ್ಯ ಅಂತ ತಿಳ್ಕೊಂಡಿರೋದು ಮೇಡಮ್. ನಿಮ್ಮ ಬಾಲ್ಯ ಹೇಗಿತ್ತು? ನೀವು ಕೇಳಿದ್ರಿ ಮೇಡಮ್, ನೀವು ಯಾರಾದರೂ ಅಪೋಸ್ ಮಾಡ್ಬೋದಾಗಿತ್ತು, ಯಾರು ಮಾಡಿದ್ರಾ ಅಂತ. ಇಲ್ಲ ಮೇಡಮ್, ನನಗೆ ಅವರು ಕೊಟ್ಟಿದ್ದ, ನಾವೇನು ದಾನ ಕೊಟ್ಟಿದ್ದೀವಿ ಅದು ಇನ್ನೂ ನಾವು ಕಡಿಮೆ ಅಂತ ಅನ್ನಿಸೋ ರೀತಿ ನಮಗೆ ಜನ ಪ್ರೀತಿ ಕೊಟ್ಟಿದ್ದಾರೆ, ಗೌರವ ಕೊಟ್ಟಿದ್ದಾರೆ. ಅವ್ರು ಕೊಡ್ತಕ್ಕಂಥ ಇವತ್ತಿಗೂ ಕೂಡ ನಮ್ಮ ತಾಲೂಕದಲ್ಲಿ ಅವ್ರು ಕೊಡ್ತಕ್ಕಂಥ ಪ್ರೀತಿಗೆ, ಅವ್ರು ಕೊಡ್ತಕ್ಕಂಥ ನಮ್ಮ ಗೌರವಕ್ಕೆ, ಅವ್ರಿಗೆ ನಮ್ಮ ಮೇಲೆ ಇಟ್ಟಿರ್ತಕ್ಕಂಥ ಅಭಿಮಾನಕ್ಕೆ ನಾವೇ ಚಿರಋಣಿ ಇದ್ದೀವಿ ಮೇಡಮ್. ಇದು ಸತ್ಯವಾದ ಮಾತು. ನಿಮ್ಮ ಬಾಲ್ಯ ಹೇಗಿತ್ತು? ನಿಮ್ಮ ಒಂದು ಏನಾಗಬೇಕು ಅನ್ನೋ ಆಸೆ ಇತ್ತು ಚಿಕ್ಕಂದಿನಿಂದಲೂ ಕೂಡ? ನಮಗೆ ಒಂದು ಒಳ್ಳೆಯ IAS ಆಫೀಸರ್ ಆಗಬೇಕು, ಅದರಿಂದ ಕೂಡ ನಾವು ಒಳ್ಳೆಯ ಕೆಲಸ ಮಾಡ್ಬೋದು ಅಂತ IAS ಮಾಡಬೇಕಂತ ನಾನು ಬಾಲ್ಯದ ಎಜುಕೇಷನ್ ನಮ್ಮದು ನೇಟಿವ್ ಪ್ಲೇಸ್ ಶಹಾಪುರಲ್ಲೇ ಆಯಿತು, ಪ್ರಾಥಮಿಕ ಶಿಕ್ಷಣ. ತದನಂತರ PUC ಆಗಿರ್ಬೋದು, ಡಿಗ್ರಿ ಆಗಿರ್ಬೋದು, ಪೋಸ್ಟ್ ಗ್ರ್ಯಾಜುಯೇಷನ್ MCOM ಆಗಿರ್ಬೋದು, ಎಲ್ಲ ಧಾರವಾಡಲ್ಲಿ ಆಯಿತು ಮೇಡಮ್. ಅದಾದ ನಂತರ ಮತ್ತೆ
ಕೋಚಿಂಗ್ ಕ್ಲಾಸ್ IAS ಕೋಚಿಂಗ್ ಕ್ಲಾಸ್ ಸಲುವಾಗಿ ನಾನು ಬೆಂಗಳೂರಿಗೆ JSS ಇನ್ಸ್ಟಿಟ್ಯೂಷನ್ ಸೇರಿಕೊಂಡೆ. ಅಲ್ಲಿ 1.5 ವರ್ಷ ಕೋಚಿಂಗ್ ಟ್ರೈನಿಂಗ್ ತೊಗೊಂಡೆ. ಅದರಲ್ಲಿ 2 ಎಕ್ಸಾಮ್ಸ್ ಬರೆದೆ ನಾನು, IAS 2, ಆಮೇಲೆ KS ಒಂದು ಎಕ್ಸಾಮ್ಸ್ ಬರೆದೆ. ಕೆಲವೊಂದು ಸಲ ಪ್ರಿಲಿಮ್ಸ್ ಪಾಸಾಗಿ ಮೇನ್ಸಲ್ಲಿ ನಾನು ಫೇಲ್ ಆದೆ. ಅಷ್ಟರಲ್ಲೇ ಕೂಡ ನಾನು IAS ಓದಬೇಕಾದಾಗ ಕಂಪ್ಯೂಟರ್ ಕೋರ್ಸ್ ಮಾಡ್ತಾಯಿದ್ದೆ ನಾನು SSI ಅನ್ನೋ ಇನ್ಸ್ಟಿಟ್ಯೂಷನಲ್ಲಿ. ಅವಾಗೊಂದು ಪ್ರಾಜೆಕ್ಟ್ ಬಂತು ಕಂಪ್ಯೂಟ್ರು ಎಜುಕೇಷನ್ದು. ಆ ಪ್ರಾಜೆಕ್ಟ್ ಬಂದಾಗ SM ಕೃಷ್ಣರ್ ಗೌರ್ಮೆಂಟ್ ಇದ್ದಾಗ ಆ ಪ್ರಾಜೆಕ್ಟ್ ಮುಖಾಂತರ ನಾನು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಿದೆ. ಫಸ್ಟ್ ಎಜುಕೇಷನ್ ಓದೋದನ್ನ ನಿಲ್ಲಿಸ್ಬಿಟ್ವಿ. ಯಾಕೆ ಈ ಡಿಸಿಷನ್ ತಗೊಳ್ಳೋಕೆ ಏನು ಕಾರಣ ಆಯಿತು? ನನಗೆ ಮೊದಲಿಂದನೂ ಏನಾದರೂ ಸಂಸ್ಥೆ ಮಾಡಬೇಕು, ಇಲ್ಲಾಂದರೆ ಇಂಡಸ್ಟ್ರಿಯಲಿಸ್ಟ್ ಮಾಡಬೇಕು, 10 ಜನರಿಗೆ 100 ಜನರಿಗೆ ಉದ್ಯೋಗ ಸೃಷ್ಟಿಯಾಗಂಥದ್ದು ಏನಾದರೂ ಮಾಡಬೇಕು ಅನ್ನೋದ್ರಲ್ಲಿ ಹೆಚ್ಚಿನ ಆಸಕ್ತಿ ಇತ್ತು. ಒಂದು ಪಾರ್ಟಲ್ಲಿ IAS ಆಗಬೇಕಂತಿದ್ದರೂ ಕೂಡ ಇನ್ನೊಂದು ಕಡೆ ನನಗೆ ಒಂದು ಜನರಲ್ ಯಾವುದೇ ಒಂದು ಉದ್ಯೋಗದಾತ ಆಗಬೇಕು, ಜನರಿಗೆ ಉದ್ಯೋಗ ಕೊಡೋಂಥದ್ದಾಗಬೇಕು ಅಂತ ಭಾಳ ಆಸೆ ಇತ್ತು. ಅದರಲ್ಲಿ ಶಿಕ್ಷಣ ಯಾಕಂತಂದರೆ ನಾವು ಯಾರಿಗೆ ಏನಾದರೂ ಹೆಲ್ಪ್ ಮಾಡುವ, ಇದೇನೇ ಒಂದು ಹಳ್ಳಿಗೆ ನಾವು ಏನಾದರೂ ಒದಗಿಸ್ಕೊಟ್ರೆ, ಮನೆ ಕಟ್ಟಿಕೊಟ್ರೆ ಮನೆ ಇರುತ್ತೆ ಅವ್ರಿಗೇನಾದರೂ ಲ್ಯಾಪ್ಟಾಪ್ ಕೊಟ್ಟರೆ ಲ್ಯಾಪ್ಟಾಪ್ ಇರುತ್ತೆ. ಬಟ್ ಸರಿಯಾದ ಶಿಕ್ಷಣ ಕೊಟ್ಟರೆ ಎಲ್ಲನೂ ಅವ್ರು ಪಡ್ಕೋತಾರೆ. ಅದಕ್ಕೆ ನನಗೆ ಶಿಕ್ಷಣನೇ ಶ್ರೇಷ್ಠ ಅನ್ನಿಸ್ತು. ಹಿಂಗಾಗಿ ನಾನು ಶಿಕ್ಷಣ ವೃತ್ತಿಯಲ್ಲಿ ಬಂದೆ ಮೇಡಮ್. ಸೊ IAS ಎಜುಕೇಷನ್ ಅಂದರೆ ಓದ್ತಾ ಇದ್ರಿ, ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾ ಇದ್ರಿ, ಅದಾದ ನಂತರದಲ್ಲಿ ಸ್ವಂತ ಉದ್ಯೋಗ ಮಾಡಬೇಕು ಅಂತೇಳಿ ಮೊದಲನೇದಾಗಿ ನೀವು ಶುರು ಮಾಡಿದ್ದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಹೇಗೆ ಶುರುವಾಯಿತು ಇದು ಅಂತ? ಎಲ್ಲ ಚೆನ್ನಾಗಿ ಸ್ಟಾರ್ಟ್ ಆಗಿದೆ. ಅದು ನಮ್ಮದು ವ್ಯಾಪ್ತಿ ಸ್ಟಾರ್ಟಿಂಗ್ ನಾನು ಬಾಲ್ಕಿ ಅನ್ನೋ ಇದರಲ್ಲಿ ನನಗೆ ಗೌರ್ಮೆಂಟ್ ಪ್ರಾಜೆಕ್ಟ್ ಸಿಕ್ತು. ಬಾಲ್ಕಿಯಿಂದ ಬೀದರ್ ಜಿಲ್ಲೆ ಬಾಲ್ಕಿ, ಅಲ್ಲಿಂದ ನಂದು ಬೀದರ್, ಗುಲ್ಬರ್ಗ, ಶಹಾಪುರ್, ಯಾದಗಿರಿ, ಜೇವರ್ಗಿ, ರಾಯಚೂರು ಮತ್ತು ಬೆಂಗಳೂರಿನಲ್ಲಿ 8 ಸೆಂಟ್ರು. ಇಷ್ಟೆಲ್ಲ ಸೆಂಟ್ರ್ ನಾವು ಮಾಡಲಿಕ್ಕೆ ಸಾಧ್ಯ ಆಯಿತು ಮೇಡಮ್. ಇನ್ನೊಂದು ವಿಶೇಷ ಅಂದರೆ ಅಲ್ಲಿ ಇರ್ತಕ್ಕಂಥ ಏನು ಪ್ರಾಜೆಕ್ಟ್ನಲ್ಲಿ ಎಲ್ರಿಗೂ ಫ್ರೀ ಕೋಚಿಂಗ್ ಮೇಡಮ್. ಸ್ಟಾರ್ಟಿಂಗ್ ಪೇ 2 ಇದ್ದು, ಪೇಡ್ ಆ್ಯಂಡ್ ಫ್ರೀ ಅಂತ. ಫ್ರೀ ಕೋಚಿಂಗ್ ನಮಗೆ ಗೌರ್ಮೆಂಟಿಂದ ಏಡೆಡ್ ಬರ್ತಿತ್ತು, ನೆರವು ಬರ್ತಿತ್ತು ಸ್ಟೂಡೆಂಟ್ಸ್ಗೆಲ್ಲ ತರಬೇತಿ ಮಾಡಿ ಅಂತ. ಆ ಒಂದು ಪ್ರಾಜೆಕ್ಟಲ್ಲಿ ನಾವು ಬೀದರಿಂದ ಬೆಂಗಳೂರಿಗೂ ಕೂಡ ಅನ್ಎಂಪ್ಲಾಯ್ಡ್ ಯೂತ್ಗೆ ಅವ್ರ ಮುಂದೆ ಎಂಪ್ಲಾಯ್ಡ್ ಆಗಲಿಕ್ಕೆ ಸಹಕಾರಿ ಆಗೋ ರೀತಿಯಲ್ಲಿ ಗೌರ್ಮೆಂಟ್, ಸೆಂಟ್ರಲ್ ಗೌರ್ಮೆಂಟ್ ಆ್ಯಸ್ ವೆಲ್ ಆಸ್ ಸ್ಟೇಟ್ ಗೌರ್ಮೆಂಟ್ ಕೊಲಾಬ್ರೇಷನ್ ಜೊತೆಯಲ್ಲಿ ಒಂದು ಕೆಲಸ ಮಾಡಿದ್ದೀವಿ. ಅದು ನನಗೆ ಅದರಲ್ಲಿ ಏನು ಖುಷಿ ಆಗುತ್ತೆ ಅಂದರೆ ನಾವು ಮುನ್ನೋಡಿ ಕೆಲಸ ಮಾಡಿದ್ದೀವಿ. ಅದು ಯಾವುದು ಅಂತ ನನಗೆ ಏನೂ ಗೊತ್ತಿಲ್ಲ, ಬಟ್ ಇದೆಲ್ಲ ರಿಕಾರ್ಡ್ಸ್ ಸೆಂಟ್ರಲ್ ಗೌರ್ಮೆಂಟ್ ಮೇಂಟೈನ್ ಮಾಡಿತ್ತು. ಅದನ್ನು ನೋಡಿ ನಮಗೆ ಬೆಂಗಳೂರಿಗೆ ಡೆಲ್ಲಿಗೆ ಕರೆಸ್ಕೊಂಡು ಗೌರವ ಒಂದು ಸನ್ಮಾನ ಮಾಡಿದರು, ಒಂದು ಪ್ರಶಸ್ತಿ ಕೊಟ್ಟರು. ನೀವು ಎಷ್ಟೆಲ್ಲ ಅಚೀವ್ಮೆಂಟ್ ಮಾಡಿದಿರಿ, ಅನ್ಎಂಪ್ಲಾಯ್ಡ್ ಯೂತಿಗೆ ಅನ್ಎಂಪ್ಲಾಯ್ಮೆಂಟ್ ನಿವಾರಿಸಲಿಕ್ಕೆ ಸಾಕಷ್ಟು ನೀವು ಕೆಲಸ ಮಾಡಿದಿರಿ ಅಂತ ಗುರುತಿಸಿ ನನಗೆ ಡೆಲ್ಲಿ ಕರೆಸಿ ಲೀ ಮೆರಿಡಿಯನ್ ಹೋಟೆಲಲ್ಲಿ ಅವಾಗಿನ ಕೇಂದ್ರ ಸಚಿವರಾಗಿರ್ತಕ್ಕಂಥ ಲಕ್ಷ್ಮಣ್ ಬಂಗಾರು ಅವ್ರ ಕಡೆಯಿಂದ ನನಗೆ ಪ್ರಶಸ್ತಿ ಕೊಡಿಸಿದ್ರು. ತುಂಬ ಖುಷಿ. ಅಲ್ಲಿ ಬಹುಶಃ ನಿಮಗೆ ಮುಂದಿನ ಶಿಕ್ಷಣ ಸಂಸ್ಥೆಗಳನ್ನ ಶುರು ಮಾಡಬೇಕು ಅನ್ನೋ ಹಂಬಲ ಶುರುವಾಗಿದ್ದೆ ಅಲ್ಲಿ ಅಂತ. ಶಿಕ್ಷಣವನ್ನ ಕೊಟ್ರೆ ಅಥವಾ ಫ್ರೀಯಾಗಿ ಎಜುಕೇಶನ್ ಕೊಟ್ರೆ ಹೇಗೆಲ್ಲ ರೆಸ್ಪಾನ್ಸ್ ಇರುತ್ತೆ ಅಂತ ಗೊತ್ತಾಗಿದ್ದೆ ಆಗ ಅಂತ ಅನ್ಸುತ್ತೆ ನಿಮ್ಗೆ. ಹಾಗಾದ್ರೆ ಹೌದು ಮೇಡಮ್, ಇನ್ನೂ ಹೆಚ್ಚಿನ ಶಿಕ್ಷಣ ಕೊಡಬೇಕು. ನಮ್ಮ ಹೈದರಾಬಾದ್ ಕರ್ನಾಟಕ, ಇವಾಗ ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದಿದೆ. ಅದು ಏನು ಈ ಶಿಕ್ಷಣದಿಂದ ಮುಂದೆ ತರಲಿಕ್ಕೆ ಹೆಚ್ಚಿನ ಸಾಧ್ಯ ಅಂತ ಹೇಳಿ ಹೆಚ್ಚಿನ ಶಿಕ್ಷಣ ಸಂಸ್ಥೆಗಳು ಮಾಡಬೇಕು, ಶಿಕ್ಷಣ ನೀಡಬೇಕು ಅನ್ನೋದು ನನ್ನ ಆಸೆ ಆಗಿತ್ತು. ಶಿಕ್ಷಣಕ್ಕೆ ಮಹತ್ವ ಕೊಟ್ರಿ ನೀವು, ಅಂದರೆ ಶಿಕ್ಷಣ ಸಂಸ್ಥೆಯನ್ನು ಶುರು ಮಾಡಬೇಕು ಅನ್ನೋ ನಿರ್ಧಾರವನ್ನು ತಗೊಂಡ್ರಿ. ಕಂಪ್ಯೂಟರ್ ತರಬೇತಿ ಕೇಂದ್ರಗಳ ಆದ ನಂತರದಲ್ಲಿ ನೀವು ಗೌರ್ಮೆಂಟ್ ಸಹಾಯದಿಂದ ಫ್ರೀಯಾಗಿ ಕಂಪ್ಯೂಟರ್ ತರಬೇತಿಯನ್ನು ಕೊಟ್ಟರೆ ಸಾಕಷ್ಟು ಜನಕ್ಕೆ ಅದರ ಉಪಯೋಗವನ್ನು, ಲಾಭವನ್ನು ಬಹಳಷ್ಟು ಜನ ಪಡೆದುಕೊಂಡ್ರು. ಅದಾದ ನಂತರದಲ್ಲಿ ಶಿಕ್ಷಣ ಸಂಸ್ಥೆಗಳು ಶುರುವಾಗುತ್ತೆ ನಿಮ್ಮ ಕಡೆಯಿಂದ. ಯಾವುದು ಮೊದಲು ಶುರುವಾಗೋದು? ಹೇಗೆ ಯಾಕೆ ಈ ಒಂದು ವಿಷಯ ನಿಮಗೆ ಬಂತು, ಹೊಳಿತು, ಅಥವಾ ಯಾಕೆ ಶಿಕ್ಷಣ ಸಂಸ್ಥೆಯನ್ನೇ ಶುರು ಮಾಡಬೇಕು ಅಂತ ಯಾಕೆ ನಿರ್ಧಾರ ಮಾಡಿದ್ರಿ? ಶಿಕ್ಷಣದಿಂದ ಹೆಚ್ಚಿನ ಏನೋ ಅದೇ ಮೇಡಮ್, ಯಾವುದೇ ಒಂದು ವಸ್ತು ಕೊಟ್ಟರು ಕೂಡ ಅದು ಅವರಿಗೆ ಅದಕ್ಕೆ ಮಾತ್ರ ಸೀಮಿತ ಆಗಿರ್ತದೆ. ಒಳ್ಳೆಯ ಶಿಕ್ಷಣ ಸಿಕ್ತು ಅಂದರೆ ಅವ್ರಿಗೆ ಯಾವುದು ಪಡಿಬೇಕು ಅನ್ನೋದನ್ನು ಅವ್ರಿಗೆ ಒಂದು ಸ್ವಂತ ಬಲ ಬರುತ್ತೆ. ಬೇಕಾಗಿದ್ದನ್ನು ಅವನು ಪಡಿಬಹುದು. ಇಡೀ ಜೀವನ ರೂಪಿಸ್ಕೊಳ್ಳಿಕ್ಕೆ ಶಿಕ್ಷಣ ಮಾತ್ರ ಸಹಾಯ ಆಗುತ್ತೆ ಮೇಡಮ್.
ಯಾವ ಕೋರ್ಸ್ ಮೊದಲಿಗೆ ಶುರು ಮಾಡಿದ್ದೆ ನೀವು? ಮೊದಲಿಗೆ BBM BCA ಅಂತ ಸ್ಟಾರ್ಟ್ ಮಾಡಿದ್ವಿ ಮೇಡಮ್. ಅದಾದ ನಂತರ BSc BCom, ಅದಾದ ನಂತರ PUC ಸ್ಟಾರ್ಟ್ ಮಾಡಿದ್ವಿ ಸೈನ್ಸ್ ಕಾಮರ್ಸ್, ಅದಾದ ನಂತರ ITI, ಅದೇ ರೀತಿ ಇವಾಗ D ಫಾರ್ಮಸಿ ಇದೆ ಮೇಡಮ್. ಆಮೇಲೆ BSc ನರ್ಸಿಂಗ್ ಇದೆ, ಇನ್ನು B ಫಾರ್ಮಿ ಸ್ಟಾರ್ಟ್ ಆಗ್ತಾ ಇದೆ. ಇನ್ನು ಮುಂದೆ ಹಲವಾರು ಕೋರ್ಸ್ಗಳು ತರಬೇಕನ್ನೋದು ಉದ್ದೇಶ ಇದೆ ಮೇಡಮ್. ಈ ಶಿಕ್ಷಣ ಸಂಸ್ಥೆಗಳನ್ನು ಶುರು ಮಾಡೋದಕ್ಕೂ ಮುನ್ನ ಏನಾದರೂ ಸವಾಲುಗಳು ಎದುರಾಯ್ತಾ ನಿಮಗೆ? ಯಾಕಂದರೆ ಅಲ್ಲಿ ಬಿಟ್ಟು ಏನೋ ಒಂದು ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಕನಸೇ ಬೇರೆ ಆಗಿತ್ತು. ಈಗ ಉದ್ಯೋಗ ಅಂತ ಅಂದ್ಕೊಂಡಾಗ ಉದ್ಯೋಗ ಅಂದ್ಕೊಳ್ಳೋದಕ್ಕಿಂತ ಬಹುಶಃ ನೀವು ಸೇವೆ ಅಂತ ಬಂದ್ರಿ ಅಂತ ಹೇಳಿದ್ರಿ, ಬೇರೆ ಆಯಿತು. ಸೊ ಅಲ್ಲಿಂದ ಇಲ್ಲಿಗೆ ಈ ಒಂದು ಚೇಂಜಸ್ ಏನಾದರೂ ಬದಲಾವಣೆ ಆಯಿತಾ ನಿಮ್ಮ ಒಂದು ಜೀವನದಲ್ಲಿ, ಅಥವಾ ಯಾಕೆ ಮಾಡಬೇಕು ಆ ಥರದ್ದು ಏನಾದ್ರು ಗೊಂದಲ ಏನಾದ್ರು ಇತ್ತಾ? ಸಾಕಷ್ಟು ಸವಾಲುಗಳು ಬರುತ್ತೆ ಮೇಡಮ್. ಈ ಒಂದು ಶಿಕ್ಷಣ ಸಂಸ್ಥೆ ಮಾಡಬೇಕಾದ್ರೆ ಮುಖ್ಯವಾಗಿ ಅಲ್ಲಿ ಒಳ್ಳೆ ರಿಸೋರ್ಸ್ನ ಕೂಡ ಖಂಡಿತವಾಗಿ ತೊಂದರೆ ಆಗುತ್ತೆ ಮೇಡಮ್. ನಾವೀಗ D ಫಾರ್ಮಸಿ ಮಾಡ್ಬೋದ್ವಿ, D ಫಾರ್ಮಸಿ M ಫಾರ್ಮದವರು ನಮ್ಮ ಲೋಕಲಲ್ಲಿ ಸಿಗೋದು ಕಷ್ಟ ಆಗುತ್ತೆ ಮೇಡಮ್. ಮತ್ತು ಬೆಂಗಳೂರು, ಗುಲ್ಬರ್ಗ, ಬೇರೆ ಬೇರೆ ಕಡೆಯಿಂದ ನಾವು ಲೆಕ್ಚರ್ಸನ್ನು ಕರೆಸಿ ಅವರಿಗೆ ತಗೊಳ್ಬೇಕಾಗತ್ತೆ. ಇಂಥ ಒಂದು ಸಮಸ್ಯೆಗಳು, ಕೆಲವೊಂದು ಹಲವಾರು ಸಮಸ್ಯೆಗಳು ಬರುತ್ತೆ ಮೇಡಮ್. ಅದನ್ನು ಎದುರಿಸಿ ಮುಂದೆ ಹೋಗೋದೇ ಇದು ಒಂದು ಜೀವನ. ಓಕೆ, ಅದಾದ ನಂತರದಲ್ಲಿ ಈಗ ಹಲವಾರು ಕೋರ್ಸ್ಗಳನ್ನು ಶುರು ಮಾಡ್ತೀರಿ ನಿಮ್ಮ ಸಂಸ್ಥೆಯ ಮೂಲಕ. ಇದರ ಜೊತೆಗೆ ಸಮಾಜ ಸೇವೆಗಳನ್ನು ಕೂಡ ಮುಂದುವರಿಸ್ತೀರಿ, ಸಾಕಷ್ಟು ಹೆಲ್ತ್ ಕ್ಯಾಂಪ್ಗಳನ್ನು ಮಾಡ್ತೀರಿ. ಹೇಗೆ ಇದು ಈ ಒಂದು ಕಾನ್ಸೆಪ್ಟ್ ಹೊಳೆದಿದ್ದು ಹೇಗೆ? ಇದ್ರ ಜೊತೆಗೆ ಬೇರೆ ಜನರಿಗೆ ಸೇವೆ ಮಾಡಬೇಕಂತ ಬೇರೆ ರೀತಿಯಿಂದ ನಮ್ಮ ಭಾಗದಲ್ಲಿ ಎಲ್ಲರೂ ಹೆಲ್ತ್ ಚೆನ್ನಾಗಿರಲಿ ಅನ್ನೋದಕ್ಕೆ ದೃಷ್ಟಿಯಿಂದ ನಾವು ನಮ್ಮ ಕಾಲೇಜ್ ವತಿಯಿಂದನೇ ಕಿಡ್ನಿ ಕೇರ್ ಕ್ಯಾಂಪ್ ಅಂತ ಮಾಡಿದ್ದೀವಿ. ಬೇರೆ ಎಲ್ಲ ವಿಲೇಜ್ಗಳಿಗೆಲ್ಲ ಅದನ್ನು ಪ್ರಚಾರ ಮಾಡಿ ಅವರಿಗೆಲ್ಲ ಕರೆಸಿ ಫ್ರೀಯಾಗಿ ಅವರಿಗೆಲ್ಲ ಕಿಡ್ನಿ ಕೇರ್ ಟ್ರೀಟ್ಮೆಂಟ್ಸ್ ಎಲ್ಲ ಮಾಡಿದ್ವಿ. ಅದಕ್ಕೆ ಸಮಸ್ಯೆ ಇರ್ತಕ್ಕಂಥದ್ದು ಎಲ್ಲ ಅದಕ್ಕೂ ನಾವು ಪರಿಹಾರ ಮಾಡಿಕೊಟ್ಟಿವಿ. ಅದು ಅಲ್ಲದೆ ನಮಗೆ ಡಾಕ್ಟರ್ಸ್ ಎಲ್ಲ ಹೇಳ್ತಾ ಇದ್ರು ಬ್ಲಡ್ ಶಾರ್ಟ್ ಬೀಳ್ತಾಯಿದೆ ಅಂತ. ಗುಲ್ಬರ್ಗದಲ್ಲಿ ಡಾಕ್ಟ್ರ್ ಹೇಳಿದರು. ಒಂದು ಸಲ ನಮ್ಮ ಕಾಲೇಜಲ್ಲೇ ಬ್ಲಡ್ ಡೊನೇಟ್ ಕ್ಯಾಂಪ್ ಅಂತ ಮಾಡಿ ಮಕ್ಕಳಿಂದ ಮತ್ತು ಹೊರಗಡೆ ಇರೋರಿಂದ ಬ್ಲಡ್ ಡೊನೇಷನ್ ಕ್ಯಾಂಪ್ ಮಾಡಿ ಕೊಟ್ವಿ. ಅದು ಅಲ್ಲದೆ ನಾನು ಲಯನ್ಸ್ ಕ್ಲಬ್ದು ಸೆಕ್ರೆಟರಿ ಇದ್ದಾಗ, ಇವಾಗ ವೈಸ್ ಪ್ರೆಸಿಡೆಂಟ್ ಇದ್ದೀನಿ, ಸೆಕ್ರೆಟರಿ ಇದ್ದಾಗ ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಹಾಕ್ಕೊಂಡಿದ್ವಿ ಕೊಲಾಬ್ರೇಷನ್ನಿಂದ. ಏನಂದರೆ ಐ ಕ್ಯಾಂಪ್ಸ್ದಲ್ಲಿ ನೂರಾರು ಎಷ್ಟೋ ಸಲ ಐ ಕ್ಯಾಂಪ್ಸ್ ಮಾಡಿದ್ವಿ. ಕನಿಷ್ಠ 7-8 ಸಲ ಐ ಕ್ಯಾಂಪ್ಸ್ ಮಾಡಿದ್ವಿ. ಒಂದೊಂದು ಐ ಕ್ಯಾಂಪ್ನಲ್ಲೂ ಕೂಡ 200-300 ಜನರಿಗೆ ಫ್ರೀ ಕಣ್ಣಿನ ಆಪ್ರೇಷನ್ ಮಾಡಿದ್ವಿ. ಅವ್ರಿಗೆ ಫ್ರೀ ಅವ್ರಿಗೆ ಸ್ಪೆಕ್ಟ್ಸ್ ಎಲ್ಲ ಕೊಡಿಸಿದ್ವಿ. ಅವರಿಗೆಲ್ಲ ಏನೇ ವೆಚ್ಚ ಬಂದರೂ ಕೂಡ ಉಚಿತವಾಗಿ ಮಾಡಿಕೊಟ್ಟಿದ್ವಿ. ಎಷ್ಟು ಜನಕ್ಕೆ ಕಣ್ಣಿನ ಆಪರೇಷನ್? ಒಂದು ಸಲ ಅಪ್ರಾಕ್ಸಿಮೇಟ್ಲಿ 200 ಮೆಂಬರ್ಸ್ ಆ ಥರ 7 ಜನ ಅಂದರೆ 140 ಮೆಂಬರ್ಸ್ ಮಾಡಿಸಿದ್ವಿ ಅಪ್ರಾಕ್ಸಿಮೇಟ್ಲಿ. ಸೊ ಇವರೆಲ್ಲರೂ ಉಚಿತ ಕಣ್ಣಿನ ಚಿಕಿತ್ಸೆ, ಕಣ್ಣಿನ ಉಚಿತ, ಆಮೇಲೆ ಕನ್ನಡಕ ಉಚಿತ, ಅವರಿಗೆ ಏನೇ ಊಟದ ವ್ಯವಸ್ಥೆ ಆಗಿರಲಿ ಯಾವುದೇ ಆಗಿರಲಿ ಸಂಪೂರ್ಣ ಉಚಿತ. ಅದೆಲ್ಲ ಜವಾಬ್ದಾರಿ ನಮ್ಮದೇ. ಬಂದು ಹೋಗೋದು, ಉಳ್ಕೊಳ್ಳೋದು ಎಲ್ಲ ವ್ಯವಸ್ಥೆ ಇರುತ್ತೆ. ಹೇಗೆ ಬರ್ತಾ ಇದ್ರು ಜನ? ಅಂದರೆ ಲೈಕ್ ಮುಂಚೆನೆ ಗೊತ್ತಾಗ್ತಾ ಇತ್ತಾ? ಹೇಗೆ? ಮುಂಚೆ ನಾವು ತಿಳಿಸ್ತಿದ್ವಿ ಮೇಡಮ್, ಪ್ರಚಾರ ಮಾಡ್ತಿದ್ವಿ. ಸೋಷಿಯಲ್ ಮೀಡಿಯಾ ಮುಖಾಂತರ ಆಗಲಿ ಮತ್ತು ಇನ್ನಿತರ ಪಾಂಪ್ಲೆಂಟ್ಸ್ ಮುಖಾಂತರವಾಗಲಿ ಅದನ್ನು ನಾವು ತಿಳಿಸ್ತಿದ್ವಿ ಜನರಿಗೆ. ಹೆಲ್ತ್ ಅಂತ ಬಂದಾಗ ಎಲ್ಲೋ ಒಂದು ಕಡೆ ಕಡಿಮೆ, ಅಂದರೆ ಜನರ ಕಾಳಜಿ ವಹಿಸೋದು ಕೂಡ ತುಂಬಾ ಕಡಿಮೆ ಅಂತ ಅನ್ನುವಂಥ ಒಂದು ವಿಷಯ ನಿಮ್ಮ ಗಮನಕ್ಕೆ ಬಂತು ಅಂತ ಅನಿಸುತ್ತೆ ಆ ಸಂದರ್ಭದಲ್ಲಿ. ಯಾಕಂದರೆ ಶಿಕ್ಷಣಕ್ಕೆ ಒತ್ತು ಕೊಡೋದ್ರ ಜೊತೆಗೆ ಆರೋಗ್ಯ ಕೂಡ ಅಷ್ಟೇ ಮುಖ್ಯ ಆಗುತ್ತೆ, ಅಷ್ಟೇ ಮಹತ್ವವನ್ನು ಕೊಡಬೇಕಾಗತ್ತೆ. ಹಳ್ಳಿ ಜನರು ಅಂತ ಬಂದಾಗ ಎಲ್ಲೋ ಒಂದು ಸ್ವಲ್ಪ ನೆಗ್ಲೆಕ್ಟ್ ಮಾಡ್ತಾರೆ ಹೆಲ್ತನ್ನು. ದುಡ್ಡು ಎಷ್ಟು ಖರ್ಚಾಗುತ್ತೋ ಮತ್ತೊಂದು ಆ ಥರದ್ದು ಆರ್ಥಿಕವಾಗೂ ಕೂಡ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತಾರೆ. ಈ ಥರದ ಘಟನೆಗಳು ಬರ್ತಾ ಇತ್ತಾ ನಿಮ್ಮ ಮುಂದೆ, ಅಥವಾ ಇನ್ಸಿಡೆಂಟ್ಸ್ ಏನಾದ್ರು? ಆ ಥರ ಹೆಲ್ತ್ ಇಶ್ಯೂದಲ್ಲಿ ಗೊತ್ತಿಲ್ಲದೆ ಅದು ಇನ್ನೂ ಜಾಸ್ತಿ ಪ್ರಾಬ್ಲಮ್ ಆಗೋಕ್ಕಿಂತಲೂ ಮುಂಚಿತವಾಗಿ ಅದ್ರ ಬಗ್ಗೆ ಗೊತ್ತಾದರೆ ಕ್ಯೂರ್ ಮಾಡಲಿಕ್ಕೆ ಈಸಿ ಅಂತ ಹೇಳಿ ಅದಕ್ಕೆ ಕೇರ್ ಸೆಂಟರ್ಸ್ ಅಂತ ಮಾಡಿರ್ತೀವಿ. ಅವಾಗವಾಗ ಅವ್ರ ಹೆಲ್ತ್ ಚೆಕಪ್, ಜಸ್ಟ್ BP ಆಗಿರ್ಬೋದು, ಶುಗರ್ ಆಗಿರ್ಬೋದು, ಕಿಡ್ನಿ ಆಗಿರ್ಬೋದು, ಹಾರ್ಟ್ ಆಗಿರ್ಬೋದು, ಈ ಥರ ಚೆಕಪ್ ಕ್ಯಾಂಪ್ಸು ಅವಾಗೆಲ್ಲ ಮೇಲಿಂದ ಮೇಲೆ ಮಾಡ್ತಾಯಿರ್ತೀವಿ. ಅಂದರೆ ಜಸ್ಟ್ ಅವರಿಗೆ ಬಿಫೋರೇ ಅವ್ರಿಗೇನು ಈಗ ಸಮಸ್ಯೆ ಇರೋದಿಲ್ಲ, ಬಟ್ ಒಳಗಡೆ ಸ್ಟಾರ್ಟ್ ಆಗಿರುತ್ತೆ ಏನೋ ಒಂದು ಪ್ರಾಬ್ಲಮ್. ಅದನ್ನು ಮುಂಚಿತವಾಗಿ ಗೊತ್ತಾಗಿದ್ದರೆ ಅದು ಬೇಗ ಕ್ಯೂರ್ ಆಗ್ಬೋದು ಅಂಥೇಳಿ ಆ ಥರ ಕ್ಯಾಂಪ್ಸ್ ಮಾಡಿರ್ತೀವಿ ಮೇಡಮ್. ಕಿಡ್ನಿ ಗುಲ್ಬರ್ಗದಿಂದ ನಾವು ಚಿರಾಯು ಹಾಸ್ಪಿಟ್ಲ್ ಅಂತ ಇದೆ ಮೇಡಮ್, ಅವ್ರ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಅವರಿಗೆಲ್ಲ ಕರೆಸಿಬಿಟ್ಟು ಅವ್ರ ಕಡೆ ಡಾಕ್ಟರ್ಸ್ ಕಡೆಯಿಂದೆಲ್ಲ ನಾವು ಇದು ಮಾಡಿದ್ವಿ. ಅವರಿಗೆಲ್ಲ ಫ್ರೀ ಚೆಕಪ್ ಕ್ಯಾಂಪ್ ಮಾಡಿ ಅವ್ರಿಗೆ ಏನು ಟ್ರೀಟ್ಮೆಂಟ್ಸ್ ಬೇಕೋ ಆ ಟ್ರೀಟ್ಮೆಂಟ್ಸ್ ಕೊಟ್ಟಿದ್ವಿ. ಈಗ ನಾವು ಸಾಮಾನ್ಯವಾಗಿ ಒಂದು ಮಾತಿದೆ, ಕಷ್ಟಪಟ್ಟವ್ರಿಗೆ ಗೊತ್ತಿರುತ್ತೆ ಕಷ್ಟದ ಬೆಲೆ ಏನು ಅಂತ.
ಬಟ್ ಎಲ್ಲವನ್ನೂ ಕೂಡ ನಾವೇ ಆ ಎಕ್ಸ್ಪೀರಿಯನ್ಸನ್ನು ಪಡೆದುಕೊಳ್ಳೋದಕ್ಕಾಗೋದಿಲ್ಲ, ತೆಗೆದುಕೊಳ್ಳೋದಕ್ಕಾಗೋದಿಲ್ಲ. ಕಷ್ಟದಲ್ಲಿ ಇರೋರನ್ನು ನೋಡಿ ಕೂಡ ಮರಗಬಹುದು, ಅವರ ಕಷ್ಟಕ್ಕೆ ಆಗಬಹುದು. ಬಹುಶಃ ಆ ಕೆಲಸವನ್ನು ನೀವು ಮಾಡಿದ್ರಿ. ಎಲ್ಲಿ, ಯಾವ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಾಗಿರ್ಬಹುದು, ನಿಮ್ಮ ಹತ್ರ ಬರುವಂಥವ್ರಾಗಿರ್ಬೋದು, ಕಷ್ಟ ಅಂತ ಬಂದಾಗ ಎಲ್ಲರ ಕೈ ಹಿಡಿತಾ ಇದ್ರಿ, ಫೀಸನ್ನು ಕೂಡ ಕಂಪ್ಲೀಟ್ ಆಗಿ ಕಟ್ಟಲೇಬೇಡಪ್ಪ ಅಂತ ಕಳಿಸಿದ್ದು ಕೂಡ ಉಂಟು ಅನೇಕರಿಗೆ. ಹೌದು ಮೇಡಮ್, ನಮ್ಮ ಕಾಲೇಜ್ನಲ್ಲಿ ವಿದ್ಯಾರ್ಥಿಗಳಿಗೆ ಯಾರಿಗೆ ತೊಂದರೆ ಇದೆ ಅಂತ, ರಿಯಲ್ ತೊಂದರೆ ಯಾರಿಗಿದೆ ಅಂತ ನನಗೆ ಗೊತ್ತಾದರೆ ನಾನು ಇಮಿಡಿಯೇಟಾಗಿ ನಮ್ಮ ಅಕೌಂಟೆಂಟ್ ಕರೆಸಿ, ಆ ವಿದ್ಯಾರ್ಥಿ ಕರೆಸಿ, ನಿನ್ನ ಫೀಸ್ ಕಂಪ್ಲೀಟ್ ಪೇಡ್ ಆಗಿದೆಯಪ್ಪ, ನಮ್ಮ ಕಾಲೇಜ್ನಲ್ಲಿ ನೀ ಕಂಪ್ಲೀಟ್ ನಿಂದು ಎಜುಕೇಷನ್ ಮುಗಿಯುವವರೆಗೂ ಕೂಡ ನೀ ಯಾವುದೂ ಫೀಸ್ ಕಟ್ಟೋದ ಅವಶ್ಯಕತೆ ಇಲ್ಲ, ಸಂಪೂರ್ಣ ಉಚಿತ ನಿಮಗೆ. ಉಚಿತ ಅನ್ನೋದಕ್ಕಿಂತಲೂ ಫೀಸ್ ಪೇಡ್ ಅಂತ ನಾನು ಮಾಡಿಸ್ತಿದ್ದೆ ಮೇಡಮ್. ಉಚಿತ ಅಂದು ಅವ್ರಿಗೆ ಏನಾದರೂ ಫೀಲ್ ಇರಬಾರ್ದು ಅಂತೇಳಿ ಫೀಸ್ ಪೇಡ್ ಅಂತಲೇ ನಾನು ಇದು ಮಾಡ್ಕೊತಿದ್ದೆ. ಅಂದರೆ ನಾಳೆ ದಿನ ನಿನ್ನ ಪರವಾಗಿ ನಾನು ಕಟ್ಟಿದ್ದೀನಪ್ಪ, ಪೇಡ್ ಆಗಿದೆ, ಅದು ಎಲ್ಲೂ ಬರಬಾರ್ದು, ಆ ರಸೀದಿಯಲ್ಲೂ ಕೂಡ ಎಲ್ಲೂ ಬರಬಾರ್ದು ಅನ್ನೋ ಕಾರಣಕ್ಕೆ ಅವ್ರಿಗೇನೋ ಒಂದು ಫೀಲ್ ಇರಬಾರ್ದು ಅನ್ನೋದಕ್ಕೆ ನಾನು ಕಂಪ್ಲೀಟ್ ಪೇಡ್ ಅಂತ ಮೆನ್ಷನ್ ಮಾಡಿಬಿಟ್ಟಿದ್ದೆ ಮೇಡಮ್. ಯಾವ ವಿದ್ಯಾರ್ಥಿಗಳು, ಅಂದರೆ ಈಗ ಸಾಮಾನ್ಯವಾಗಿ ನಿಮಗಿರುತ್ತೆ ಇಂಥ ವಿದ್ಯಾರ್ಥಿಗಳಿಗೆ ಹೆಚ್ಚು ಕಷ್ಟ, ಹೇಗೆ ಗೊತ್ತಾಗ್ತಿತ್ತು? ಕೆಲವರು ಬಂದು ಹೇಳ್ಕೊಳ್ತಾ ಇದ್ರು, ಕೆಲವರೆಲ್ಲ ಹೇಳ್ಕೊಳ್ತಾ ಇರಲಿಲ್ಲ. ಕೆಲವರು ತಂದೆ ತಾಯಿ ಇರಲಾರ್ದವ್ರು ಇದ್ದರು, ಕೆಲವೊಬ್ಬರಿಗೆ ತಂದೆ ತಾಯಿ ಇದ್ದರೂ ಕೂಡ ಕಷ್ಟದಲ್ಲಿದ್ದರು. ಅವರು ಫೀಸ್ ಕಟ್ಟಬೇಕಾದ್ರೆ ತುಂಬ ಕಷ್ಟದಿಂದ ಅವರು ಜೋಡಿಸ್ಕೊಂಡು ಬರ್ತಾಯಿದ್ದಾರೆ ಅಂತ ನನಗೆ ಗೊತ್ತಾಗಿ, ಬೇರೆ ಅವ್ರ ಫ್ರೆಂಡ್ಸ್ ಮುಖಾಂತರ ಆ ಥರ ಎಲ್ಲ ಗೊತ್ತಾಗಿದಾಗ ನಾನು ಅವ್ರಿಗೆ ಕರೆಸ್ಬಿಟ್ಟು ಯಾವುದೇ ಫೀಸ್ ಕಟ್ಟೋದ ಅವಶ್ಯಕತೆ ಇಲ್ಲ, ಇದಕ್ಕೆ ತಂದಿರೋ ಫೀಸ್ನೂ ಕೂಡ ನೀವು ಬೇರೆ ಯಾವುದೋ ಒಂದು ಒಳ್ಳೆ ಕೆಲಸಕ್ಕೆ ಉಪಯೋಗ ಮಾಡ್ಕೋ, ಇಲ್ಲಿ ಕಟ್ಟೋದ ಅವಶ್ಯಕತೆ ಬೇಡ ಅಂತ ಹೇಳಿ, ಒಳ್ಳೆ ಕೆಲಸಕ್ಕೆ ಅದು ಉಪಯೋಗ ಮಾಡ್ಕೋ ಅಂತ ಹೇಳಿ ನಾನು ಕಳಿಸ್ತಿದ್ದೆ. ಇನ್ನು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಅಂದರೆ ಸಾಮಾನ್ಯವಾಗಿ ಎಷ್ಟೋ ಜನ ಹೇಳ್ಕೊಳ್ಳಲ್ಲ ನಾವು ಮಾಡಿದ್ದೀವಿ ಅನ್ನೋವಂಥ ವಿಷಯ ಆಗಿರ್ಬೋದು, ಕೊಟ್ಟಿದ್ದೀವಿ ಅನ್ನೋದನ್ನು. ಅದರಲ್ಲಿ ಬಹುಶಃ ಶಿವರಾಜ್ ಅವರು ಕೂಡ ಅಗ್ರಸ್ಥಾನದಲ್ಲಿ ನಿಂತ್ಕೊಳ್ತಾರೆ. ಹೇಳ್ಕೊಳ್ಳೋದಕ್ಕೆ ಇಷ್ಟಪಡಲ್ಲ ಒಂದು ವಿಷಯ. ಬಟ್ ಯಾವುದೇ ವಿಷಯ ಅಂತ ಆಗಿರಬಹುದು, ಅಥವಾ ದಾನ ಮಾಡೋದಾಗಿರ್ಬೋದು, ಸೇವೆ ಮಾಡೋದಾಗಿರ್ಬೋದು, ಬಡವರ ಕಷ್ಟಕ್ಕಾಗೋದಾಗಿರ್ಬೋದು, ಈ ಎಲ್ಲ ಗುಣಗಳು ಎಲ್ಲಿಂದ ಬೆಳ್ಕೊಂಡು ಬಂತು? ಇದಕ್ಕೆ ಏನಾದರೂ ಸ್ಫೂರ್ತಿ ಇದೆಯಾ, ಹಿನ್ನೆಲೆ ಇದೆಯಾ ಕಾಲೇಜು ದಿನಗಳಲ್ಲಿ, ಅಥವಾ ನೀವು ನೋಡಿದಂತಹ ಕಷ್ಟಗಳು? ಇಲ್ಲ, ನಾನು PUC ಫಸ್ಟ್ ಇಯರ್ ಇರುವಾಗಲೇ ಶಾಪುರ್ಗೆ ಬಂದಿದ್ದೆ ವೆಕೇಷನಲ್ಲಿ. ಒಬ್ಬರ ಮನೆಯಲ್ಲಿ ಮದುವೆ ಕಾರ್ಯಕ್ರಮ ಇತ್ತು, ಆ ಕಾರ್ಯಕ್ರಮಕ್ಕೆ ಹೋಗಿದ್ದೆ. ಆಗಿನ ಕಾಲದಲ್ಲಿ 1990 ಆ ಕಾಲದಲ್ಲಿ, ಇವಾಗಿನ ಕಾಲದಲ್ಲಿ ಬೇಕಾದರೆ ದುಡ್ಡು ಕೊಟ್ಟರೆ ಎಲ್ಲ ಫೆಸಿಲಿಟೀಸ್ ಬರುತ್ತೆ, ಅವಾಗ ಹಾಗಿರಲಿಲ್ಲ. ನೀರು ಕೂಡ ಬಾವಿಯಿಂದ ಸೇದ್ಕೊಂಡು ತರಬೇಕು ಆವಾಗಿನ ಕಾಲದಲ್ಲಿ. ಅಂದರೆ ಒಬ್ರದೊಬ್ರಿಗೆ ಕೋಆಪ್ರೇಷನ್ ಭಾಳ ಅವಶ್ಯಕತೆ ಇತ್ತು ಒಂದು ಮದುವೆ ಮಾಡೋಕ್ಕಾದ್ರೆ. ನಾನು ಹೋದಾಗ ಅಬ್ಸರ್ವ್ ಮಾಡಿದೆ, ಮದುವೆಯಲ್ಲಿ ಪಾಪ ಎಲ್ಲ ಏರ್ಪಾಡು ಮಾಡಿದ್ರೆ, ಅಡುಗೆ ಮಾಡಿಸಿದ್ರೆ, ಎಲ್ಲ ಮಾಡಿದ್ದಾರೆ, ವ್ಯವಸ್ಥೆ ಮಾಡಲಿಕ್ಕೆ ಯಾರೂ ಇರಲಿಲ್ಲ. ನಮ್ಮ ಮನೆ ಹತ್ರನೇ ಕಡಿಮೆ ಜನ ಇದ್ದರು, ಸ್ವಲ್ಪ ಎಲ್ಲ ತೊಂದರೆ ಆಗ್ತಾಯಿತ್ತು. ಇನ್ನೊಂದು ಕಡೆ ವಿಚಾರ ಮಾಡಿದೆ, ಯುವಕರು ಮೀನ್ಸ್ ನಮ್ಮ ಫ್ರೆಂಡ್ಸ್, ನಮ್ಮ ಕ್ಲಾಸ್ಮೇಟ್ಸು, ನಮ್ಮ ಜೊತೆಗಿರೋರು ಕಟ್ಟೆಗೆಲ್ಲ ಕೂತ್ಕೊಂಡು ಹರಟೆ ಹೊಡಿತಾಯಿದ್ರು. ಹರಟೆ ಹೊಡೆಯೋದು ಅಷ್ಟೇ ಆಗಿದ್ರೆ ಪರವಾಗಿರಲಿಲ್ಲ. ಹರಟೆ ಹೊಡಿತಿರ್ಬೇಕಾದ್ರೆ ಮತ್ತು ಬೇರೆ ಏನೇನೋ ದುಶ್ಚಟಗಳಿಗೆ, ಗುಟ್ಕಾ ತಿನ್ನೋದಾಗಲಿ ಇಂಥದಕ್ಕೆಲ್ಲ ಬಲಿ ಆಗ್ತಾಯಿದ್ರು. ಅದನ್ನು ಅವಾಗ ಅರಿತುಕೊಂಡು ನಾನೊಂದು ಶ್ರೀ ಸಿದ್ಧಲಿಂಗೇಶ್ವರ ತರುಣ ಸಂಘ ಅಂತ ಒಂದು ಸಂಘ ಕಟ್ಟಿದೆ ಮೇಡಮ್. ಆ ಟೈಮಲ್ಲಿ ಅದನ್ನು ನೆನೆಸ್ಕೊಂಡ್ರೆ ನನಗೆ ಈ ಥರ ಎಲ್ಲ ನಾನು ಮಾಡಿದ್ನಾ ಅಂತ ನನಗೆ ಇವಾಗ ಅನಿಸುತ್ತೆ ಮೇಡಮ್. ಶ್ರೀ ಸಿದ್ಧಲಿಂಗೇಶ್ವರ ತರುಣ ಸಂಘ ಅಂತ ಒಂದು ಸಂಘ ಕಟ್ಟಿ, ಆ ಸಂಘದ ಅಧ್ಯಕ್ಷ ನಾನೇ ಇದ್ದೆ, ಬೇರೆ ಬೇರೆಯವರೆಲ್ಲ ಪದಾಧಿಕಾರಿಗಳಿದ್ದರು, ಸದಸ್ಯರಿದ್ದರು. ಈ ಉದ್ದೇಶ ಏನಂತಂದರೆ, ನಮ್ಮ ಏರಿಯಾದಲ್ಲಿ ಯಾರಿಗೆ ಏನೇ ತೊಂದರೆ ಇದ್ದರು, ಯಾರ್ಯಾರು ಹೋಗ್ಲಿಕ್ಕೆ ಸಾಧ್ಯ, ಯಾರ್ಯಾರು ಟೈಮ್ ಕೊಡ್ಲಿಕ್ಕೆ ಸಾಧ್ಯ, ಅವರೆಲ್ಲ ಅಲ್ಲಿ ನಿಂತು ಆ ಒಂದು ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು. ಇನ್ನೊಬ್ರ ಮನೇಲಿದ್ದಾಗ ಇವ್ರು ಬರ್ತಾರೆ. ಆ ರೀತಿ ಒಂದು ನಾನು ಜೋಡಣೆ ಮಾಡಿದೆ. ಈಗ ಊರಿನ ಯುವಕರು ಒಂದಾದ್ರೆ ಏನು ಬೇಕಾದರೂ ಅದು ಎಷ್ಟು ಯಶಸ್ವಿ ಆಯಿತು ಅಂದರೆ ತುಂಬಾ ಯಶಸ್ವಿ ಆಯಿತು. ಅದು ನಮ್ಮ ಶಹಾಪುರ ತಾಲೂಕಿಗೆ ಮಾದರಿ ಆಯಿತು. ಪ್ರತಿಯೊಂದು ಇವತ್ತಿಗೂ ಕೂಡ ತುಂಬಾ ಅದು ಯಶಸ್ವಿಯಾಗಿದೆ. ಪ್ರತಿಯೊಂದು ಲಗ್ನ ಪತ್ರಿಕೆಗಳು ಕೂಡ ಆ ಒಂದು ಸಂಘದ ಹೆಸರು ಇವತ್ತಿಗೂ ಆಗ್ತಾರೆ, ಅವತ್ತಿಗಿಂದ ಇವತ್ತಿನವರೆಗೂ ಹಾಕ್ತಾರೆ. ಅಂದರೆ ಈಗಲೂ ಇದೆ. 30 ವರ್ಷ ಮೇಲ್ಪಟ್ಟಾಯಿತು. ನನ್ನ ಅಧ್ಯಕ್ಷತೆ ನೇತೃತ್ವದಲ್ಲೇ ಈಗಲೂ ಕೂಡ ಇದೆ. ತುಂಬ ಒಂದು ಕಾರ್ಯಕ್ರಮಗಳಾಗ್ತವೆ. ಆ ಒಂದು ಸಂಘದ ಮುಖಾಂತರ ನಾವು ಬ್ಲಡ್ ಡೊನೇಷನ್ ಕ್ಯಾಂಪ್ ಆಗಲಿ, ಇನ್ನಿತರ ಅನೇಕ ಚಟುವಟಿಕೆಗಳು ಮಾಡಿದೆವು. ಮೊನ್ನೆ ಕರೋನಾ ಸಮಯದಲ್ಲೂ ಕೂಡ ಭಾಳಷ್ಟು ನಾನು ಒಂದು ಕಡೆಯಿಂದಲ್ಲ, ಒಂದು ಸಂಘ ಸಿದ್ಧಲಿಂಗೇಶ್ವರ ತರುಣ ಸಂಘದ ಕಡೆಯಿಂದನೂ ಕೂಡ ಕರೋನಾ ಟೈಮ್ನಲ್ಲಿ ಬಡವರಿಗೆಲ್ಲ ದವಸ ಧಾನ್ಯಗಳು ಹಂಚೋದಾಗಲಿ ಆ ಥರ ಎಲ್ಲ ಮಾಡಿದ್ವಿ. ಪ್ರತಿದಿನ ಕೇಳ್ತಾ ಇದ್ವಿ ಶಿಕ್ಷಣ ಸಂಸ್ಥೆಗಳಿಗೆ ವಿದ್ಯಾರ್ಥಿಗಳ ಫೀಸ್ನ ಕಡಿತ ಮಾಡಿ. ಯಾಕಂದರೆ
ಕಳೆದ ಬಾರಿ ಇದ್ದಂತಹ ಸಿಚುವೇಶನ್ ಈ ಬಾರಿ ಇಲ್ಲ. ಈ ವರ್ಷ ಇನ್ನೂ ವರ್ಸ್ಟ್ ಆಗಿ ಹೋಗ್ಬಿಟ್ಟಿದೆ ಸಿಚುವೇಶನ್. ಫೀಸ್ ಕಟ್ಟುವಂತಹ ಒಂದು ಪರಿಸ್ಥಿತಿ, ಆರ್ಥಿಕ ಪರಿಸ್ಥಿತಿ ಇನ್ನೂ ಸುಧಾರಿಸಿಲ್ಲ. ಇನ್ನೂ 4-5 ವರ್ಷ ಬೇಕಾಗುತ್ತೆ ಅನ್ಸುತ್ತೆ. ಅಟ್ಲೀಸ್ಟ್ ಈ ವರ್ಷ 50% ಫೀಸನ್ನು ಕಡಿಮೆ ಮಾಡಿ ಯಾವುದೇ ವಿದ್ಯಾರ್ಥಿಗಳಾಗಿರ್ಬೋದು, ಸ್ಕೂಲ್ ಆಗಿರ್ಬೋದು, ಕಾಲೇಜ್ ಆಗಿರ್ಬೋದು, ಇಂಜಿನಿಯರಿಂಗ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು ಅಂತ ನಾವು ಕೂಡ ಕೇಳ್ತಾ ಇದ್ದೀವಿ. ಅಟ್ಲೀಸ್ಟ್ ಸರ್ಕಾರಕ್ಕೂ ಕೂಡ ಹೇಳುವಂತಹ ಪ್ರಯತ್ನ ಮಾಡ್ತಾ ಇದ್ದೀವಿ, ಅಟ್ಲೀಸ್ಟ್ ನೀವು ಹೇಳಿ ಅಂತ. ಬಟ್ ಎಲ್ಲೋ ಬೆರಳೆಣಿಕೆಯಷ್ಟು ಶಿಕ್ಷಣ ಸಂಸ್ಥೆಗಳಲ್ಲಿ ಒಂದಷ್ಟು ಫೀಸ್ ಕಡಿಮೆ ಮಾಡಿರ್ಬೋದು, ಬಟ್ ಎಷ್ಟೋ ಕಡೆಗಳಲ್ಲಿ ಹೆಚ್ಚು ಮಾಡಿದ್ದಾರೆ ಹೊರತು ಕಡಿಮೆ ಮಾಡೋ ಪ್ರಯತ್ನ ಮಾಡಲಿಲ್ಲ. ಬಟ್ ಶಿವರಾಜ್ ದೇಶ್ಮುಖ್ ಅವರ ಸಂಸ್ಥೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೂ 50% ಫೀಸನ್ನು ವೇವ್ ಆಫ್ ಮಾಡಿಬಿಟ್ರಿ, ಯಾರೇ ಆಗಿರಬಹುದು. ಅದನ್ನ ಅದು ಹೇಗೆ ಈ ನಿರ್ಧಾರ ನನ್ನ ಕಡೆ ಬಂದಿದ್ರು ಮೇಡಮ್, ಡಿಗ್ರಿ BSc BCom ಸ್ಟೂಡೆಂಟ್ಸ್ ಬಂದಿದ್ರು. ನಾವೆಲ್ಲ ಫೀಸ್ ಕಟ್ಟಿದ್ದೀವಿ ಸರ್, ಸ್ವಲ್ಪ ಇವ್ರಿಗೆ ಜನ ಸ್ವಲ್ಪ ಹೆಲ್ಪ್ ಮಾಡಿ ಅಂತ ಬಂದಿದ್ರು. ಅವ್ರು ಹೇಳ್ತಾ ಇದ್ರು ನಮ್ಮ ಫೀಸ್ ಇದು ಮಾಡೋದು ಬೇಡ, ನಾವು ಕಡಿಮೆ ಮಾಡೋದು ಬೇಡ, ನಾವು ಕಟ್ಟಿದ್ದೀವಿ ಆಲ್ರೆಡಿ, ಬಟ್ ಇವರಿಗಾದರೂ ಇದನ್ನು ಮಾಡಿ ಅಂತ ಹೇಳಿದರು. ಇಲ್ಲ BSc BCom ಎಲ್ಲ ಸ್ಟೂಡೆಂಟ್ಸ್ಗೂ ಕೂಡ. ಯಾವೆಲ್ಲ ವಿದ್ಯಾರ್ಥಿಗಳಿಗೆ ನೀವು ಕಡಿಮೆ ಮಾಡಿದ್ರಿ? BSc BCom ಸ್ಟೂಡೆಂಟ್ಸ್ ಬಂದಿದ್ದರು. ಸುಮಾರು ಒಂದು 250 ಸ್ಟೂಡೆಂಟ್ಸ್ ಆಗ್ತಾರೆ. ಒಂದು 10 ಜನ ನನ್ನ ಕಡೆ ಬಂದಿದ್ದರು. ಸ್ವಲ್ಪ ಜನರದ್ದು ಸ್ಟೂಡೆಂಟ್ಸ್ ಫೀಸ್ ಕಡಿಮೆ ಮಾಡಿ ಅಂತ. ನಾನು ಕಂಪ್ಲೀಟ್ 50% ಫೀಸ್ ಕಡಿಮೆ ಮಾಡಿ, ಯಾರೇ ಆಲ್ರೆಡಿ ಫೀಸ್ ಕಟ್ಟಿದರೆ ಅವರು ನೆಕ್ಸ್ಟ್ ಇಯರ್ಗೆ ಅಡ್ಜಸ್ಟ್ ಮಾಡ್ಬೋದು ಅಥವಾ ರಿಟರ್ನ್ ತೊಗೋಬೋದು ಅಂತ ನಾನು ಹೇಳಿದೆ. ಅವರೇ ನಿರೀಕ್ಷೆ ಮಾಡಿರಲಿಲ್ಲ, ಸ್ಟೂಡೆಂಟ್ಸೇ ನಿರೀಕ್ಷೆ ಮಾಡಿರಲಿಲ್ಲ ಈ ರೀತಿ ಆಗ್ಬೋದು ಅಂತ. ಬಹುಶಃ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಹೆಚ್ಚಾಗಿ ಸಿಕ್ಕಾಗ ಆಗುವಂತಹ ಸಂತೋಷ, ಖುಷಿ ಬಹುಶಃ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಪೋಷಕರು ನೆಟ್ಟೆಸರು ಬಿಟ್ಟಿರ್ತಾರೆ, ಹೆಂಗಪ್ಪ ಮಕ್ಕಳ ಫೀಸ್ ಕಟ್ಟೋದು, ಹೆಂಗಪ್ಪ ಪೂರ್ತಿ ಫೀಸ್ ಕಟ್ಟೋದು. ಮೊದಲೇ ಕೊರೋನಾ, ಎಷ್ಟೋ ಕ್ಲಾಸ್ಗಳು ನಡೆದಿಲ್ಲ, ಆನ್ಲೈನ್ ಕ್ಲಾಸಸ್. ನಿಮಗೂ ಕೂಡ ಸವಾಲುಗಳಿರುತ್ತೆ, ಶಿಕ್ಷಕರಿಗೆ ಸಂಬಳ ಕೊಡಬೇಕು, ಮತ್ತೊಂದು 1 ವರ್ಷ ಹೇಗೋ ಮಾಡಬಹುದು ಅಂತ ಅನಿಸ್ತಾ? ಇಲ್ಲ, ತುಂಬಾ ಕಷ್ಟ ಆಗುತ್ತೆ ಮೇಡಮ್. ಸಂಸ್ಥೆ ಒಂದು ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಈಗ ನಾವು ಬಿಲ್ಡಿಂಗ್ ಎಲ್ಲ ಕಟ್ಟಿರ್ತೀವಿ, ಅದ್ರದ್ದು EMI ಎಲ್ಲ ಕಟ್ಟೋದಿರುತ್ತೆ. ಈ ಸ್ಟೂಡೆಂಟ್ಸೇ ಎಲ್ಲ ಕಾಲೇಜ್ 1 ವರ್ಷ ಪೂರ್ತಿ ಕಾಲೇಜೇ ನಡೆಯಲ್ಲ ಅಂದಮೇಲೆ EMI ಕಟ್ಟೋದಾಗಲಿ, ಸಂಬಳ ಕೊಡೋದಾಗಲಿ, ಮತ್ತು ಇನ್ನಿತರ ಅನೇಕ ಎಕ್ಸ್ಪೆಂಡಿಚರ್ಸ್ ಇರುತ್ತೆ. ಈವನ್ ಸರ್ಕಾರದಲ್ಲೂ ಕೂಡ ನಾವು ಕಟ್ಟಬೇಕಾಗಿದ್ದವ್ರು ಯಾವುದೂ ಕನ್ಸೆಷನ್ ಕೊಟ್ಟಿಲ್ಲ. ಅವ್ರಿಗೇನು ನಾವು ಪ್ರತಿ ವರ್ಷ ಫೀಸ್ ಕಟ್ಟಬೇಕು, ಅದು ಪೂರ್ತಿ ಕಟ್ಟಲೇಬೇಕು, ಅದರಲ್ಲಿ ಒಂದೇ ₹1 ಕೂಡ ಕನ್ಸೆಷನ್ ಕೊಟ್ಟಿಲ್ಲ. ಬಹುಶಃ ಸರ್ಕಾರದ ಕಡೆಯಿಂದನೇ ಕೊಡಬೇಕಾಗತ್ತೆ ಅಂತ ಯಾವುದೇ ಸೂಚನೆಯನ್ನು ಕೊಟ್ಟಿಲ್ಲ ಅನ್ಸುತ್ತೆ ಶಿಕ್ಷಣ ಸಂಸ್ಥೆಗಳಿಗೆ. ಇಲ್ಲ ಶಿಕ್ಷಣ ಸಂಸ್ಥೆಯಿಂದ ಸರ್ಕಾರಕ್ಕೆ ನಾವು ಏನು ಕಟ್ಟಬೇಕು ಅದರಲ್ಲಿ ಯಾವುದೇ ಕನ್ಸೆಷನ್ ಅವ್ರು ಕೊಟ್ಟಿಲ್ಲ. ಇಂಥ ಸಮಯದಲ್ಲಿ ಸ್ವಲ್ಪ ಸಂಸ್ಥೆಗೆ ಹೊರೆ ಆಗುತ್ತೆ. ಬಟ್ ಇಂತಹ ದಿಟ್ಟ ನಿರ್ಧಾರಗಳನ್ನು ಎಲ್ಲ ಶಿಕ್ಷಣ ಸಂಸ್ಥೆಗಳು ಕೂಡ ತೆಗೆದುಕೊಳ್ಳೋದಿಲ್ಲ. ಯಾಕೆ? ಪ್ರತಿ ವರ್ಷ ಯಾರು ಯಾವ ವಿದ್ಯಾರ್ಥಿಗಳು ಬಂದು ಕೇಳೋಲ್ಲ. ಯಾರೋ ಒಬ್ಬರೋ ಕಷ್ಟ ಅಂತ ಬಂದಾಗ ನಮ್ದೊಂದು ಸ್ವಲ್ಪ ಫೀಸ್ ಕಡಿಮೆ ಮಾಡಿಕೊಡಿ ಸರ್ ಅಂತ ಕೇಳಬಹುದು ಅಷ್ಟೇ. ಬಟ್ ಇಡೀ ಒಂದು 50% ಫೀಸ್ ಕಡಿಮೆ ಮಾಡಿ ಅಂತಂದರೆ ಕೊರೋನಾ, ಸಂಕಷ್ಟ, ಸಂದಿಗ್ಧ ಪರಿಸ್ಥಿತಿ, ಎಲ್ಲರ ಆರ್ಥಿಕ ಮಟ್ಟ ಕೂಡ ಕುಸಿದು ಬಿಟ್ಟಿದೆ. ಇದೆಲ್ಲ ಕಾರಣಗಳಿರುತ್ತೆ. ಬಟ್ ಎಲ್ಲ ಶಿಕ್ಷಣ ಸಂಸ್ಥೆಗಳು ಇಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಮುಂದಾಗೋದಿಲ್ಲ. ಏನು ಹೇಳ್ತೀರಿ ಇದ್ರ ಬಗ್ಗೆ? ನೀವೇನು ಹೇಳ್ತೀರಿ? ಎಲ್ಲ ಶಿಕ್ಷಣ ಸಂಸ್ಥೆಗಳಿಗೆ ನಾನು ತಮ್ಮ TV ಚಾನಲ್ ಮುಖಾಂತರ ಏನಿಷ್ಟು ಹೇಳಕ್ಕೆ ಬಯಸ್ತೀನಿ ಅಂದರೆ, ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಆಗ್ತಕ್ಕಂಥ ಅನ್ನೆಸೆಸರಿ ವೆಚ್ಚಗಳನ್ನು ಕಡಿತ ಮಾಡಿ ಇಂಥ ಒಂದು ಸದುಪಯೋಗಕ್ಕೆ ಬಳಸಿ ಬಡವರಿಗೆ ಹೆಲ್ಪ್ ಆಗಲಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಖಂಡಿತವಾಗ್ಲೂ ನಾವು ನಮ್ಮದೊಂದು ವೆಚ್ಚ ಮಾಡಲಿಲ್ಲ ಅಂತಂದರೆ ನಾವು ಬೇರೆಯವ್ರಿಗೆ ಹೆಲ್ಪ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಈಗ ವಿದ್ಯಾರ್ಥಿಗಳ ಕಷ್ಟ ನೋಡಿ ನಂಗೆ ತುಂಬ ಬೇಸರ ಆಗ್ತಿತ್ತು ಅಂತ ಹೇಳಿದ್ರಿ. ಏನೆಲ್ಲ ಕಷ್ಟ ಆಗಿತ್ತು? ಎಸ್ಪೆಷಲಿ ಕೋವಿಡ್ ಬಂದ ನಂತರದಲ್ಲಿ ವಿದ್ಯಾರ್ಥಿಗಳ ಪೋಷಕರು, ಎಷ್ಟೋ ಪೋಷಕರನ್ನ ಕಳ್ಕೊಂಡ್ರು, ಸಿಂಗಲ್ ಪೇರೆಂಟ್ ಆದರು. ಸೊ ಇಂತಹ ವಿಷಯಗಳು ನಿಮ್ಮ ಗಮನಕ್ಕೆ ಬಂತ? ಯಾರು ಬಂದು ಹೇಳ್ಕೊಂಡ್ರಾ? ಬಂದು ಕೆಲವೊಂದು ಕಡೆ ಮಕ್ಕಳೇ ಬಂದು ಹೇಳ್ಕೊಂಡ್ರು, ಕೆಲವೊಂದು ಕಡೆ ಅವ್ರ ಫ್ರೆಂಡ್ಸ್ ಈ ಥರ ಆಗಿದೆ ಸರ್ ಅಂತ ಹೇಳಿದರು. ಅಲ್ಲಿ ಖಂಡಿತವಾಗಲೂ ನಾವು ಅವ್ರ ಜೊತೆಗೆ ಯಾವುದೇ ರೀತಿಯಿಂದನೂ ಇದ್ದೀವಿ. ನಾಟ್ ಓನ್ಲಿ ಫಾರ್ ಫೀಸ್, ಬೇರೆ ನೈತಿಕವಾಗಿ ಅವ್ರ ಜೊತೆಗೆ ನಾವಿದ್ದೀವಿ. ಇಷ್ಟೆಲ್ಲ ಕೆಲಸಗಳನ್ನ ಮಾಡ್ತಾ ಇದ್ದೀರಿ. ರಾಜಕೀಯವಾಗಿ ನಿಮ್ಮ ತಂದೆಯವರ ಒಂದಷ್ಟು ಹಿನ್ನೆಲೆ ಕೂಡ ಇದೆ. ರಾಜಕೀಯ ಹಿನ್ನೆಲೆಯನ್ನು ಹೊಂದಿದಂಥವ್ರು ನಿಮ್ಮ ತಂದೆ. ನೀವು ಕೂಡ ಸಮಾಜ ಸೇವೆಯನ್ನು ಮಾಡ್ತಾ ಇದ್ದೀರಿ. ಸಾಮಾನ್ಯವಾಗಿ ಸಮಾಜ ಸೇವೆ ಮಾಡಿದ್ರೆ ರಾಜಕೀಯಕ್ಕೆ ಹೋಗ್ತಾರಪ್ಪ ಇವರು ನೆಕ್ಸ್ಟು ಅನ್ನೋ ಮಾತುಗಳು ಕೇಳಿಬರುತ್ತೆ. ಆದರೆ ಶಿವರಾಜ್ ದೇಶ್ಮುಖ್ ಅವರ ವಿಷಯದಲ್ಲಿ ಇದು ಕಂಪ್ಲೀಟ್ ಆಗಿ ಅಪೋಸಿಟ್ ಅಂತ ಹೇಳ್ಬೋದು. ರಾಜಕೀಯದ ಟಿಕೆಟೇ ಮನೆ ಬಾಗಿಲಿಗೆ ಹುಡ್ಕೊಂಡು ಬಂದರೂ ಬೇಡ ಅಂತ ತಿರಸ್ಕರಿಸಿದ್ರಿ. ಯಾಕೆ? ಹೌದು ಮೇಡಮ್, ನನಗೆ 2012 ಒಂದು ರಾಷ್ಟ್ರೀಯ ಪಕ್ಷದ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ಅವರ ಪದಾಧಿಕಾರಿಗಳೆಲ್ಲ ಸೇರಿ ಈ ಒಂದು ಪಕ್ಷದ ಪೂರ್ತಿ ನಮ್ಮ ತಾಲೂಕದ ವರಿಷ್ಠರು ನೀವೇ ಆಗಬೇಕು, ನಮ್ಮ ತಂದೆರ ಹತ್ರ ಬಂದರು. ಶಿವರಾಜ್ ದೇಶ್ಮುಖ್ ದಣಿಯವರೇ ಆಗಬೇಕು ಅಂತ ಹೇಳಿ
ಅವ್ರು ನಮ್ಮ ತಂದೆಯರಿಗೆ ಆಫರ್ ಕೊಟ್ಟರು. ಓಹೋ. ನನಗೆ ಅವ್ರು ಬಂದಿದ್ದು ಕೂಡ ಯಾಕೆ ಬಂದಿರೋದು ನನಗೆ ಗೊತ್ತಿರಲಿಲ್ಲ. ಅವ್ರು ಬಂದು ನಮ್ಮ ತಂದೆಯವ್ರ ಹತ್ರ ಡಿಸ್ಕಸ್ ಮಾಡ್ತಾಯಿದ್ರು ಈ ಥರ ಅಂತ. ನಮ್ಮ ತಂದೆಯವರು ಹೇಳಿದರು, ಇಲ್ಲ ಅವನಿಗೂ ಕೂಡ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ, ನಾನು ರಾಜಕೀಯಕ್ಕೆ ಹೋದರೆ ಶಿಕ್ಷಣಕ್ಕೆ ತೊಂದರೆ ಆಗುತ್ತೆ ಅಂತ ಶಿಕ್ಷಣದಲ್ಲೇ ಅವನಿಗೆ ಇಚ್ಛೆ ಇದೆ, ಹೀಗಾಗಿ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಹೇಳಿದರು. ನಿಮಗೆ ನಾನು ಕೂಡ ಅಷ್ಟೇ ಇದೆ, ನನಗೆ ಆಸಕ್ತಿ ಇರಲಿಲ್ಲವಾ ಹೇಗೆ? ಅಂದ್ರೆ ರಾಜಕೀಯಕ್ಕೆ ಬಂದ್ರೆ ಇನ್ನಷ್ಟು ಸೇವೆ ಮಾಡಬಹುದು ಆ ಥರದ್ದು ಯಾವುದು ತುಡಿತಾ ಇರಲಿಲ್ಲ. ಸೊ ಹಿಂಗೆ ಸಂಸ್ಥೆಯ ಮೂಲಕನೇ ಸೇವೆ ಮಾಡಬೇಕು ಅಂತ ನನಗೆ ಇದರಲ್ಲೇ ಜಾಸ್ತಿ ತೃಪ್ತಿ ಕಾಣ್ತಾ ಇದೆ ಮೇಡಮ್. ಈ ಒಂದು ಎಜುಕೇಷನ್ ಸೇವೆ ಮಾಡೋದ್ರಲ್ಲೇ ಜಾಸ್ತಿ ನನಗೆ ತೃಪ್ತಿ ಆಗ್ತಾ ಇದೆ. ಹೀಗಾಗಿ ನಾನು ಇದಕ್ಕೆ ತೊಂದರೆ ಆಗಬಾರ್ದು, ಡಿಸ್ಟರ್ಬ್ ಆಗಬಾರ್ದು ಅನ್ನೋ ಒಂದೇ ಒಂದು ಉದ್ದೇಶದಿಂದ ನಾನು ಅದನ್ನು ನಿರಾಕರಿಸಿದ್ದೆ. ಈಗ ಸಾಮಾನ್ಯವಾಗಿ ಶಿಕ್ಷಣ ಅಂತ ಬಂದಾಗ ಎಷ್ಟೋ ಭಾಗದ ಜನತೆಗೆ ಇನ್ನೂ ಕೂಡ ಗುಣಮಟ್ಟದ ಶಿಕ್ಷಣವನ್ನು ತಲುಪಿಸೋದಕ್ಕಾಗಿಲ್ಲ. ಎಷ್ಟೋ ಮಕ್ಕಳು ಈಗಲೂ ಕೂಡ ನೋಡ್ತಾ ಇದ್ವಿ, ಬಾಲಕಾರ್ಮಿಕರಾಗ್ತಾ ಇದ್ದಾರೆ, ಜೀತ ಪದ್ಧತಿಯಲ್ಲೇ ಇದ್ದಾರೆ. ಹಳ್ಳಿಗಳ ಕಡೆಗಳಲ್ಲಿ ಹೋದರೆ ಕೂಲಿ ಕಳಿಸೋರೆ ಹೆಚ್ಚು. ಕೊರೋನಾ ಬಂದ ಮೇಲಂತೂ ಎಷ್ಟೋ ಮಕ್ಕಳನ್ನ ಸ್ಕೂಲ್ ಬಿಡಿಸಿ ಕೂಲಿ ಕೆಲಸಕ್ಕೆ ಕಳಿಸ್ತಾ ಇದ್ದಾರೆ. ನಾವು ಈ ಒಂದು ಪರಿಸ್ಥಿತಿಯನ್ನು ಕೂಡ ನೋಡಿದ್ವಿ. ಇವರಲ್ಲಿ ಅರಿವು ಮೂಡಿಸೋದು ಹೇಗೆ? ಆ ಮೂಲಕ ಏನಾದರೂ ಯೋಜನೆಗಳನ್ನು ಹಾಕ್ಕೊಂಡಿದ್ದೀರಾ ಹೇಗೆ? ಇದ್ರ ಬಗ್ಗೆ ಅರಿವು ಮೂಡಿಸ್ಲಿಕ್ಕೆ ನಮ್ಮ ಕಾಲೇಜಿನಲ್ಲಿ ಅವಾಗ ನಾವು ಕಾರ್ಯಕ್ರಮಗಳಲ್ಲಿ ಮಾಡಿದಾಗ ನಾನು ಹೆಚ್ಚಿಗೆ ಶಿಕ್ಷಣದಕ್ಕಿಂತಲೂ ಇಂಥ ಒಂದು ನೈತಿಕತೆ ಬಗ್ಗೆ ಆಗಲಿ, ಅವ್ರು ಇರ್ತಕ್ಕಂಥ ಸುಸಂಸ್ಕೃತಿ ಬಗ್ಗೆ ಆಗಲಿ, ಅದ್ರ ಬಗ್ಗೆನೇ ಹೆಚ್ಚಿಗೆ ಒತ್ತು ಕೊಟ್ಟು ಹೇಳ್ತಾ ಇದ್ದೆ. ನಮ್ಮ ಕಾಲೇಜ್ ಕಾರ್ಯಕ್ರಮದಲ್ಲೂ ಕೂಡ ನಾನು ನಂದು ಕಂಡೀಷನ್ ಇದೆ ಮೇಡಮ್. ಏನಂದರೆ ನಮ್ಮ ಕಾಲೇಜಲ್ಲಿ ಇರಬೇಕಾದ್ರೆ ಸುಸಂಸ್ಕೃತವಾಗಿರಬೇಕು, ಶಿಸ್ತು ಇರಬೇಕು. ನೀವು ಶಿಕ್ಷಣದಲ್ಲಿ ಸ್ವಲ್ಪ ಕಡಿಮೆ ಕಲ್ತರೂ ಕೂಡ ನಾನು ಸಹಿಸ್ಕೋತೀನಿ, ಇನ್ನು ಮುಂದೆ ಶಿಕ್ಷಣ ಚೆನ್ನಾಗಿ ಕಲೀರಪ್ಪ ಅಂತ ಸ್ವಲ್ಪ ಸಹಿಸ್ಕೋತೀನಿ. ಆದರೆ ನಿಮ್ಮ ಸುಸಂಸ್ಕೃತಿಯಲ್ಲಿ, ನಿಮ್ಮ ಶಿಸ್ತಿನಲ್ಲಿ ಯಾವುದೇ ಬದಲಾವಣೆ ಕಂಡ್ರೆ ನಾನು ಸಹಿಸಲ್ಲ ಅಂತ ಪ್ರತಿಯೊಬ್ಬರಿಗೂ ಗೊತ್ತು ಮೇಡಮ್. ಇದು ನಾನು ಯಾವಾಗಲೂ ಹೇಳ್ತಿದ್ದೆ. ಇದು ಹೇಳೋ ಉದ್ದೇಶ ಎಷ್ಟೇ, ಯಾವ ಮನುಷ್ಯ ಶಿಸ್ತು ಸುಸಂಸ್ಕೃತ ಇರ್ತಾನೆ ಅವನಿಗೆ ಶಿಕ್ಷಣ ತಾನಾಗೇ ಬರುತ್ತೆ. ಇನ್ನೂ ಒಂದು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಮೇಡಮ್, ಅದು ಕೂಡ ನನಗೆ ಇವಾಗ ಹೆಮ್ಮೆ ಅನಿಸುತ್ತೆ. ನಿಮ್ಮ ಕ್ಯಾಮ್ರಾ ನನಗೆ ಹುಡ್ಕೊಂಡು ಬಂದಿದ್ದು, ಯಾಕಂದರೆ ಇದನ್ನು ನಾನು ಪ್ರತಿ ಒಂದು ಸಲವೂ ಹೇಳ್ತಿರ್ತೀನಿ ಸ್ಟೂಡೆಂಟ್ಸಿಗೆ, ಲೆಕ್ಚರ್ಸ್ಗೂ ಕೂಡ ಹೇಳ್ತಿರ್ತೀನಿ. ಯಾಕಂದರೆ ನಮ್ಮಲ್ಲಿ ಇರ್ತಕ್ಕಂಥ ಉಪನ್ಯಾಸಕಿಯರಿಗೆ ನಮಗೆ ಎಲ್ಲಿ ಜಾಬ್ಲಿಂದ ತೆಗಿತಾರ ಅಂತ ಅವ್ರಿಗೆ ಭಯ ಇರುತ್ತೆ. ಆ ಟೈಮಲ್ಲಿ ನಾನು ಅವರಿಗೆ ಏನು ಇದೇ ಥರ ಹೇಳ್ತಿರ್ತೀನಿ, ಯಾವಾಗಲೂ ನೀವು ತೆಗಿತಾರ ಅಂತ ಇರಬಾರ್ದು. ನೀವು ಎಲ್ಲೇ ವರ್ಕ್ ಮಾಡ್ತಿದ್ರು ಕೂಡ ಇವ್ರು ಬಿಟ್ಟು ಹೋದ್ರೆ ಹೇಗಪ್ಪ ಅನ್ನೋದು ಚಿಂತೆ ಶಿಕ್ಷಣ ಸಂಸ್ಥೆದವ್ರಿಗೆ ಆಗಿರ್ಬೇಕು. ಆ ರೀತಿ ನೀವು ವರ್ಕ್ ಮಾಡಿ ತೋರಿಸ್ಬೇಕು. ನಿಮ್ಮ ವರ್ಕ್ ಚೆನ್ನಾಗಿತ್ತು ಅಂದರೆ ನೀವು ಬಿಡ್ತಿದ್ರು ಕೂಡ ಅವರೇ ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋತಾರೆ, ಬಿಡಬೇಡಿ, ನಿಮ್ಗೆ ಏನು ಫೆಸಿಲಿಟಿ ಬೇಕು ಹೇಳಿ, ಇನ್ನೂ ಏನು ಸೌಲಭ್ಯ ಬೇಕು ಹೇಳಿ, ನಾವು ಮಾಡಿಕೊಡ್ತೀವಿ, ನೀವು ಇಲ್ಲಿ ಬಿಟ್ಟು ಹೋಗಬೇಡಿ ಅಂತ ಇರ್ತದೆ. ಯಾರಿಗೆ ಅದು ಭಯ ಇರುತ್ತಂದರೆ ತನ್ನಲ್ಲಿ ಆ ಒಂದು ಸಾಮರ್ಥ್ಯ ಇಲ್ಲ ಅಂದ್ರೆ ಮಾತ್ರ ಭಯ ಇರುತ್ತೆ. ಅದಕ್ಕೆ ನಾನು ಮಕ್ಕಳಿಗೆಲ್ಲ ಯಾವಾಗವಾಗ ಹೇಳ್ತಾ ಇರ್ತೀನಿ, ಕಾಲೇಜ್ ಸ್ಟೂಡೆಂಟ್ಸಲ್ಲಿ ಯಾವುದಾದ್ರು ಕ್ಯಾಮ್ರಾ ಇದ್ದಾಗ ಕ್ಯಾಮ್ರಾ ಜೊತೆಲಿ ಹೋಗಿ ನೀವು ಕ್ಯಾಮ್ರಾ ಓದ್ ಕಡೆಗೆಲ್ಲ ಮುಖ ಕೊಡ್ಲಿಕ್ಕೆ ಹೋಗಬೇಡಿ, ಏನಾದರೂ ಒಂದು ಸಾಧನೆ ಮಾಡಿ, ನೀವಿದ್ದಲ್ಲಿ ಕ್ಯಾಮ್ರಾ ಹುಡ್ಕೊಂಡು ಬರುತ್ತೆ ಅಂತ ಒಂದು ಸಾಮರ್ಥ್ಯ ಮಾಡ್ಕೊಳ್ಳಿ ಅಂತ ನಾನು ಯಾವಾಗಲೂ ಹೇಳ್ತಿರ್ತೀನಿ ಮಕ್ಕಳಿಗೆ. ಶಿಕ್ಷಣದಲ್ಲಿ ಏನು ಬದಲಾವಣೆ ತರಬೇಕು ಅನ್ನೋ ಆಸೆ ಇದೆ ನಿಮಗೆ? ಅದು ಶಿಕ್ಷಣದ ಇವಾಗ ನೈತಿಕತೆಯೇ ಕಳೆದುಕೊಂಡು ಹೋಗಿದೆ. ಸಾಕಷ್ಟು ಶಿಕ್ಷಣದ ವ್ಯವಸ್ಥೆಯಲ್ಲಿ ನೈತಿಕತೆಯೇ ಇಲ್ಲ ಮೇಡಮ್. ಎಲ್ಲರೂ ಸರ್ಟಿಫಿಕೇಟ್ ಚೆನ್ನಾಗಿ ಮಾರ್ಕ್ಸ್ ಬರಬೇಕು, ಮಾರ್ಕ್ಸ್ ಬರೋ ಸಲುವಾಗಿ ಅವರು ಅದು ಗುಣಮಟ್ಟ ಸುಧಾರಿಸ್ಬೇಕು. ಒಂದೇ ವಿಷಯದಲ್ಲಿ ಹೇಳ್ಬೇಕಂದ್ರೆ ಶಿಕ್ಷಣದ ಗುಣಮಟ್ಟ ತುಂಬಾ ಸುಧಾರಿಸ್ಬೇಕು. ನಿಜ. ಈಗ ಶಿಕ್ಷಣದ ಗುಣಮಟ್ಟದ ಬಗ್ಗೆ ಮಾತನಾಡಿದ್ರಿ. ಸಾಮಾನ್ಯವಾಗಿ ಪಡೆದುಕೊಂಡಂತಹ ಶಿಕ್ಷಣಕ್ಕಿಂತ ಹೆಚ್ಚಿನದಾಗಿ ಮುಂದೆ ಅವರು ಕೆಲಸಕ್ಕೆ ಹೋದಾಗ, ಉದ್ಯೋಗಕ್ಕೆ ಹೋದಾಗ ಹೇಗೆ ಹೆಲ್ಪ್ ಆಗುತ್ತೆ? ಕ್ಯಾಂಪಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಎಲ್ಲವೂ ಕೂಡ ಸಹಾಯಕಾರಿನೇ. ಎಸ್ಪೆಷಲಿ ತಾಲೂಕುಗಳಿಂದ ಬಂದಂಥವರು, ಬೇರೆ ಬೇರೆ ಜಿಲ್ಲೆಗಳಿಂದ ಬಂದಂಥವರಿಗೆ ಸ್ವಲ್ಪ ಅವಕಾಶಗಳು ಕಡಿಮೆನೇ, ಮತ್ತು ಅದು ಬೆಂಗಳೂರಿಗೆ ಬರಬೇಕು ಅನ್ನುವಂತಹ ಒಂದು ಅನಿವಾರ್ಯತೆ ಇರುತ್ತೆ. ಉದ್ಯೋಗ ಅಂತ ಬಂದಾಗ ಶಿಕ್ಷಣ ಎಷ್ಟು ಮುಖ್ಯನೋ, ಸೊ ಉದ್ಯೋಗಕ್ಕೋಸ್ಕರ ಶಿಕ್ಷಣ ಪಡೆದುಕೊಳ್ಳೋರು ಕೂಡ ಇರ್ತಾರೆ. ಏನು ಹೇಳಿ, ಉದ್ಯೋಗಕ್ಕೂ ಈ ಶಿಕ್ಷಣಕ್ಕೂ ಇರುವಂತಹ ಈ ಸಂಘರ್ಷ ಏನಿದೆಯಲ್ಲ, ಏನು ಹೇಳ್ತೀರಿ? ಶಿಕ್ಷಣ ಜೊತೆಗೆ ನೀವು ಸ್ಕಿಲ್ ಡೆವಲಪ್ಮೆಂಟ್ ಅಂತ ಇವಾಗೆಲ್ಲ ನಾವು ಕೂಡ ಕೋಚಿಂಗ್ ಕೊಡ್ತಾ ಇದ್ದೀವಿ. ಸ್ಕಿಲ್ ಡೆವಲಪ್ಮೆಂಟ್ ಅಂತ ಅಂದರೆ ಸ್ಕಿಲ್ ಬೇರೆ ಬೇರೆ ಅನೇಕ ಸ್ಕಿಲ್ಗಳು, ಕಂಪ್ಯೂಟರ್ ಸ್ಕಿಲ್ ಆಗಲಿ ಅಥವಾ ಮಾತಾಡುವ ಶೈಲಿ ಸ್ಕಿಲ್ ಆಗಲಿ, ಇಂಟರ್ವ್ಯೂ ಫೇಸ್ ಮಾಡ್ತಕ್ಕಂಥ ಸಾಮರ್ಥ್ಯ ಆಗಲಿ, ಯಾವುದೇ ಒಂದು ಯಾವ ರೀತಿ ಎಕ್ಸ್ಪ್ಲೇನ್ ಮಾಡ್ಬೇಕನ್ನೋ ಸಾಮರ್ಥ್ಯ ಆಗಲಿ, ಇಂಥದ್ದು ಅನೇಕ ಸ್ಕಿಲ್ ಟ್ರೈನಿಂಗ್ ಕೂಡ ನಾವು ಕೊಡ್ತಾಯಿದ್ದೀವಿ. ಅಂಥ ಸಾಮರ್ಥ್ಯನ ಹೆಚ್ಚಿಸ್ಕೊಂಡಾಗ ಅವರು ಬೆಂಗಳೂರವ್ರ ಜೊತೆ ಕಾಂಪಿಟೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗುತ್ತೆ.
ಗ್ರಾಮೀಣ ಪ್ರದೇಶದವರು ಇಂಗ್ಲೀಷ್ ಕೂಡ ಚೆನ್ನಾಗಿ ಕಲಿಬೇಕು. ಈ ರೀತಿ ಎಲ್ಲ ಇದ್ದರೆ ಅವರು ಎಲ್ಲೋದ್ರೂ ಕೂಡ ಅವರು ಸರ್ವೆ ಆಗುತ್ತಾರೆ. ಗ್ರಾಮೀಣ ಭಾಗದ ಮಕ್ಕಳು ಅಂತ ಬಂದಾಗ ಶಿಕ್ಷಣ ವಂಚಿತರಾಗ್ತಾ ಇದ್ದಾರೆ. ಸೊ ಅವರಲ್ಲೂ ಕೂಡ ಈ ಅರಿವು ಜಾಗೃತಿ ಮೂಡಿಸೋದು ಅಷ್ಟೇನೆ ಇಂಪಾರ್ಟೆಂಟ್, ಮುಖ್ಯ ಆಗುತ್ತೆ. ಗ್ರಾಮೀಣ ಭಾಗದ ಜನತೆಗೆ ಅಥವಾ ಒಂದನ್ನು ಹಂತಕ್ಕೆ ಓದಿದ್ರೆ ಸಾಕು, ಇನ್ನು ಮುಂದಕ್ಕೆ ಬೇಡ, SSLC ಓದಿದ್ರೆ ಸಾಕು, PUC ಓದಿದ್ರೆ ಸಾಕು, ಅಥವಾ ಮನೆಯಲ್ಲೂ ಕೂಡ ಸೌಕರ್ಯ ಇರೋದಿಲ್ಲ ಅಥವಾ ಆ ಒಂದು ಪೂರಕವಾದಂತಹ ವಾತಾವರಣ ಇರೋದಿಲ್ಲ, ಅಂಥ ಮಕ್ಕಳಿಗೆ ಹೇಗೆ ನಿಮ್ಮ ಸಂಸ್ಥೆಯ ಮೂಲಕ ಸಹಕಾರವನ್ನು ಮಾಡ್ತೀರಿ? ಕೆಲವೊಬ್ಬರಿಗೆ ಅನಿವಾರ್ಯ ಇರುತ್ತೆ ಮೇಡಮ್, ಶಿಕ್ಷಣ ಮುಗಿ ಬಿಟ್ಟು ಮನೆ ಜವಾಬ್ದಾರಿ ಬರುವಂಥ ಅನಿವಾರ್ಯ ಇರುತ್ತೆ. ಅಂಥವರಿಗೆ ಸರ್ಕಾರ ಕೂಡ ಸಹಾಯ ಮಾಡುತ್ತೆ ಮೇಡಮ್. ಯಾವುದೇ ಒಂದು ಹಾಸ್ಟೆಲ್, ಸಾಕಷ್ಟು ಇವಾಗೆಲ್ಲ ಹಾಸ್ಟೆಲ್ಸ್ ಎಲ್ಲ ಇರೋದರಿಂದ ಅಂಥ ಒಂದು ಸೌಲಭ್ಯವನ್ನು ಪಡ್ಕೊಂಡು ಶಿಕ್ಷಣ ಮುಂದುವರಿಸಬೇಕು. ಶಿಕ್ಷಣ ಮುಂದುವರೆದ ಮೇಲೆ ಆ ಒಂದು ಶಿಕ್ಷಣ ಚೆನ್ನಾಗಿ ಕಲಿತ್ರೆ ಆ ಒಂದು ಕುಟುಂಬದ ಸೌಲಭ್ಯ ಹೆಚ್ಚಿನ ಸೌಲಭ್ಯ ಪಡಿಬೋದು. ಆ ಒಂದು ಸಾಮರ್ಥ್ಯ ಅವನ ಹತ್ರ ಬರುತ್ತಾ ಅಂತ ಹೇಳಕ್ಕೆ ಇಚ್ಛೆಪಡ್ತೇನೆ. ಒಂದು ಕುತೂಹಲಕ್ಕೋಸ್ಕರ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ, ಅನ್ಯತಾ ಭಾವಿಸ್ಬೇಡಿ. ನಿಮ್ಮ ತಂದೆಯವರು ಹತ್ತತ್ರ ಎಷ್ಟು ಎಕರೆ ಭೂಮಿನ ದಾನ ಮಾಡಿದ್ದಾರೆ? ನನಗೆ ಐಡಿಯಾ ಇರೋ ಪ್ರಕಾರ, ನನ್ನ ಕಣ್ಣಿಗೆ ಅವರು ಇದು ತುಂಬಾ ಒಳ್ಳೆಯ ಪ್ರಶ್ನೆ. ಅವ್ರು ಕೊಟ್ಟಿರೋದು ಮೊನ್ನೆವರೆಗೂ ಕೂಡ ನನಗೆ ಹೊಸ ಗೊತ್ತಾಗ್ತಾ ಬಂದಿದೆ. ಅವ್ರು ಹೇಳಿದ ಮೇಲೆ ಯಾರು ಪಡೆದಿದ್ದಾರೆ ಅವ್ರು ಬಂದು ಹೇಳಿದ ಮೇಲೆ ಗೊತ್ತಾಗ್ತಿದೆ. ನಮ್ಮ ತಂದೆಯವರು ನೀವು ಆಗಲೇ ಹೇಳ್ದಂಗೆ ಈ ಕೈ ಕೊಟ್ಟಿರೋದು ಈ ಕೈ ಗೊತ್ತಾಗಬಾರ್ದು, ಗೊತ್ತಾಗಲ್ಲ ಮನೆಯವ್ರಿಗೆ, ಯಾರಿಗೂ ಗೊತ್ತಿಲ್ಲ. ಇವತ್ತು ಯಾರು ಪಡ್ಕೊಂಡಿದಾರ ಅವರೇ ಬಂದು ಹೇಳಿದಾಗ ಮಾತ್ರ ನಮ್ಗೆ ಗೊತ್ತಾಗ್ತಾ ಇದೆ. ಏನು ನಮ್ಮ ಲೋಕಲಲ್ಲಿ ಏನು ಕಣ್ಣಿಗೆ ಕಾಣ್ತಾ ಇದೆ ಅಷ್ಟು ಎಲ್ರಿಗೂ ಗೊತ್ತಿದೆ ಕೊಟ್ಟಿರೋದು. ಬಿಹೈಂಡ್ ದಟ್ನು ಕೊಟ್ಟಿದ್ದಾರೆ. ಟೋಟಲ್ ನಮ್ಮ ಜಮೀನ್ಸ್ ಎಲ್ಲ 40 ಹಳ್ಳಿಯಲ್ಲೆಲ್ಲ ಇದ್ದು ನಮ್ಮ ಜಮೀನ್ಸ್, ನಮ್ಮ ಮನೆ ಜಮೀನು 40 ವಿಲೇಜಸಲ್ಲಿ ಇದ್ದವು. ಸಾವಿರಾರು ಎಕರೆನೂ ಕೂಡ ಇದ್ದವು. ಜಮೀನ್ದಾರ್ ವಂಶ, ದೇಶ್ಮುಖ್ ಫ್ಯಾಮಿಲಿ ಸಾಕಷ್ಟು ಕೊಟ್ಟಿದ್ದಾರೆ. ಬಿಹೈಂಡ್ ದಟ್ ಕೊಟ್ಟಿರೋದು ನಮ್ಮ ಗಮನಕ್ಕೆ ಇಲ್ಲ. ಅಂದರೆ ನಿಮ್ಗೆ ಗೊತ್ತಿರೋ ಪ್ರಕಾರ ಎಷ್ಟು ಕೊಟ್ಟಿರಬಹುದು? ಮೋರ್ ದೆನ್ 100 acres. ಯಾಕಂದರೆ ಒಂದೇ ಒಂದು ಟೆಂಪಲ್ಗೆ, ಶಾಪುರಲ್ಲಿರ್ತಕ್ಕಂಥ ಒಂದು ಟೆಂಪಲ್ಗೆ 22 acres ಕೊಟ್ಟಿದ್ದಾರೆ. ಅಲ್ಲಿ ಯಕ್ಷಿಂತಿ ಗ್ರಾಮದಲ್ಲಿ ಒಂದೊಂದು ಪರ್ಸನ್ಗೆ 2 ಎಕರೆ 3 ಎಕರೆ ಹಿಂಗೆ ಹಲವಾರು ಜನರಿಗೆ ಕೊಟ್ಟಿದ್ದಾರೆ. ಈ ಥರ ಕಣ್ಣಿಗೆ ನನ್ನ ಕಣ್ಣಲ್ಲಿ ಕಾಣ್ತಿರೋ ಈಗ ಪ್ರೆಸೆಂಟ್ ಅಂದ್ರೆ ಒಂದು ಮೋರ್ ದೆನ್ 100 acres ಅಂತ ಕಾಣ್ತಾರೆ. 100 ಎಕರೆಗಿಂತ ಹೆಚ್ಚಿನದಾಗಿ ದಾನವನ್ನು ಕೊಟ್ಟಿದ್ದಾರೆ. ಆಮೇಲೆ ನಮ್ಮ ಮನೆ ಸುತ್ತಮುತ್ತ ಇರೋರಿಗೆ, ಬಡವರಿಗೆಲ್ಲ ಮನೆಗಳು ಇರಲಿಕ್ಕೆ ಜಾಗ ಕೊಟ್ಟಿದ್ದಾರೆ, ಸ್ವಂತ ಅವರಿಗೆ. ಅದು ಯಕ್ಷಿಂತಿ ಗ್ರಾಮದಲ್ಲೂ ಕೂಡ ಮನೆಗಳು ಇರಲಿಕ್ಕೆ ಕೊಟ್ಟಿದ್ದಾರೆ. ನಮ್ಮ ಮನೆ ಹತ್ರ ಸ್ಕೂಲಿಗೂ ಕೂಡ ಕೊಟ್ಟಿದ್ದಾರೆ. ಯಕ್ಷಿಂತಿ ಗ್ರಾಮದಲ್ಲಿ ಸ್ಕೂಲಿಗೂ ಕೂಡ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ಶಿಕ್ಷಣ ಸಂಸ್ಥೆಗೂ ಕೂಡ ಭೂಮಿಯನ್ನು ದಾನವಾಗಿ ಕೊಟ್ಟಿದ್ದಾರೆ. ಅದೇ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಸರ್ಕಾರ ಪ್ರಾಥಮಿಕ ಶಿಕ್ಷಣ ಮಾಡಲಿಕ್ಕೆ ಶಾಪುರಲ್ಲಿ ಮತ್ತು ಯಕ್ಷಿಂತಿ ಗ್ರಾಮದಲ್ಲಿ ಸ್ಕೂಲ್ ಮಾಡೋದಕ್ಕೆ ಕೊಟ್ಟಿದ್ದಾರೆ. ಶಿಕ್ಷಣಕ್ಕೆ ಸಾಕಷ್ಟು ಒಲವಿದೆ. ಶಿಕ್ಷಣವನ್ನು ಕೊಡಬೇಕು, ಜನರಿಗೆ ಶೈಕ್ಷಣಿಕವಾಗಿ ಮುಂದೆ ಬರಬೇಕು ಎಲ್ಲರೂ ಕೂಡ ಅನ್ನೋದು ನಿಮ್ಮ ತಂದೆಯವರ ಆಸೆ. ಅದನ್ನು ನೀವು ಮುಂದುವರಿಸ್ಕೊಂಡು ಏನು ನಿಮ್ಮ ಮುಂದಿನ ಯೋಜನೆಗಳು, ನಿಮ್ಮ ಮುಂದಿನ ಗುರಿಗಳು ಏನು ಅಂತ? ನಮ್ಮ ಭಾಗದಲ್ಲಿ ಒಳ್ಳೊಳ್ಳೆ ಶಿಕ್ಷಣ ಸಂಸ್ಥೆಗಳಾಗಬೇಕು. ನಮ್ಮ ಭಾಗದಲ್ಲಿ ಕೂಡ ಯಾವುದೇ ಕೊರತೆ ಇಲ್ಲ ಅನ್ನೋ ಮಟ್ಟದಲ್ಲಿಗೆ ನಮ್ಮ ಕಡೆಯಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನಾವು ಪ್ರಯತ್ನ ಮಾಡ್ಕೊಂಡು ಹೋಗ್ತಿರ್ತೀವಿ. ಈ ಶಿಕ್ಷಣ ಸಂಸ್ಥೆ ಜೊತೆಗೆ ಬೇರೆ ಇನ್ಯಾವುದಾದ್ರೂ ಕೆಲಸಗಳನ್ನು ಮಾಡ್ತಾ ಇದ್ದೀರಾ ನೀವು, ಹೇಗೆ ಅಂತ? ಇದೆ ಮೇಡಮ್, ಹವ್ಯಾಸ ಇದೆ. ಆಲ್ರೆಡಿ ನಾವು ಹೇಳಿದೆಲ್ಲ, ವೀರಶೈವ ಸಮಾಜದ ಆ ಭಾಗದಲ್ಲಿ ಕೂಡ ನಾನು ಕೆಲವೊಂದು ಪದಾಧಿಕಾರಿಗಳಾಗಿ ಕೆಲಸ ಮಾಡ್ತಾ ಇದ್ದೀನಿ. ಸಿದ್ಧಲಿಂಗೇಶ್ವರ ತರುಣ ಸಂಘವಾಗಿ ಮಾಡ್ತಾ ಇದ್ದೀನಿ, ಲಯನ್ಸ್ ಕ್ಲಬ್ ಅಂತ ಆಗಿ ಮಾಡ್ತಾಯಿದ್ದೀನಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ ಅದ್ರ ತಾಲೂಕು ಅಧ್ಯಕ್ಷ ಆಗಿದ್ದೀನಿ. ಸ್ಕೌಟ್ಸ್ ಆ್ಯಂಡ್ ಗೈಡ್ಸಲ್ಲಿ ಕೂಡ ನಾವು ಮೊನ್ನೆ SSLC ಮಕ್ಕಳಿಗೆ ನಮ್ಮ ಮುಖಾಂತರ ಆಗಲಿ ಅಥವಾ ಒಟ್ಟು SSLC ಮಕ್ಕಳಿಗೆ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಎಲ್ರಿಗೂ ಕೂಡ ಮಾಸ್ಕ್ ಕೊಟ್ಟಿವಿ ನಾವು. ಅವ್ರ ಎಕ್ಸಾಮ್ಸ್ ಬರಿಬೇಕಾದಂಥ ಪ್ರಸಂಗ ಬಂದಿತ್ತು, ಎಲ್ರಿಗೂ ಕೂಡ ಮಾಸ್ಕ್ ನಮ್ಮ ಪ್ರತಿಯೊಂದು ಸ್ಟೂಡೆಂಟ್ಸ್ಗೂ ಕೊಟ್ಟಿದ್ದೀವಿ ಆ ಸಂಸ್ಥೆ ಮುಖಾಂತರ, ಸ್ಕೌಟ್ ಆ್ಯಂಡ್ ಗೈಡ್ಸ್ ಸಂಸ್ಥೆ ಮುಖಾಂತರ. ಈ ಥರ ಹಲವಾರು ಕ್ಷೇತ್ರಗಳಲ್ಲಿ ನಾನು ಕೆಲಸ ಮಾಡ್ತಾಯಿದ್ದೀನಿ. ಶಾಲೆಯನ್ನು ಪ್ರಾರಂಭಿಸಬೇಕು ಅನ್ನೋ ಆಸೆ ಏನಾದ್ರು ಇದೆಯಾ, ಅಥವಾ ಈ ಶಿಕ್ಷಣ ಸಂಸ್ಥೆನ ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಬೇಕು, ಬೇರೆ ಬೇರೆ ಕೋರ್ಸ್ಗಳನ್ನು ಆರಂಭಿಸಬೇಕು ಅನ್ನೋ ಆಲೋಚನೆ ಇದೆ ಮೇಡಮ್? ಸಾಕಷ್ಟು ಇನ್ನೂ ಶಾಲೆಯನ್ನು ಮಾಡಬೇಕಂತ ಇದೆ. ಇನ್ನೂ ಉನ್ನತ ಮಟ್ಟದ
ಕೋರ್ಸ್ಗಳನ್ನು ತರಬೇಕು ಅಂತ ಭಾಳಷ್ಟು ಆಸೆ ಇದೆ. ಈಗ ನೀವು ಹೇಳಿದ್ರಿ IASಗೆ ನಾನು ತುಂಬ ಪ್ರಯತ್ನ ಪಟ್ಟೆ, ಮಾಡಬೇಕು ಅನ್ನೋ ಆಸೆ ಇತ್ತು ಅಂತ. ಸೊ ಈ ನಿಟ್ಟಿನಲ್ಲಿ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಂತ ಬಂದಾಗ ಉತ್ತರ ಕರ್ನಾಟಕ ಆಗಿರ್ಬೋದು, ಕೆಲವೊಂದಷ್ಟು ಭಾಗಗಳಿಂದ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಿ ಆಯ್ಕೆಯಾಗಿ ಹೋಗೋದು ಸ್ವಲ್ಪ ಕಡಿಮೆ ಅಂತ ಹೇಳ್ಬೋದು, ಅಥವಾ ಅವ್ರಿಗೆ ಶಿಕ್ಷಣದ ಕೊರತೆ ಆಗಬಹುದು, ಇನ್ನೊಂದೇನೇನೋ ಸಮಸ್ಯೆಗಳಾಗಿರ್ಬೋದು. ನಿಮ್ಮ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಈ ನಿಟ್ಟಿನಲ್ಲಿ ಏನಾದರೂ ತರಬೇತಿ ಕೊಡುವಂತಹ ಕೆಲಸ ಅಥವಾ ಅರಿವು ಮೂಡಿಸುವಂತಹ ಕೆಲಸ ಈ ಥರದ್ದು ಏನಾದರೂ ಮಾಡ್ತಿರ್ತೀರಾ, ಹೇಗೆ? ಪರ್ಟಿಕ್ಯುಲರ್ ಅಂತ ಏನು ಮಾಡ್ತಾ ಇರಲಿಲ್ಲ ಮೇಡಮ್. ಅವಾಗವಾಗ ಈ ಥರದ ಕಾರ್ಯಕ್ರಮಗಳಲ್ಲಿ ಮಾಡಿ ಈ ಥರ ತರಬೇತಿ ತೊಗೊಳ್ಬೇಕು, ಅದ್ರ ಬಗ್ಗೆ ಅರಿವು ಎಲ್ಲ ಕೊಡ್ತಾ ಇದ್ದೀವಿ. ತರಬೇತಿ ಏನು ಪ್ರಾರಂಭ ಮಾಡಿಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಸಲುವಾಗಿ, ಬಟ್ ಅದ್ರ ಬಗ್ಗೆ ಅರಿವು ಮೂಡಿಸ್ತಾ ಇದ್ದೀವಿ. ಅವಕಾಶಗಳೇ ಹೇಗಿದೆ, ಹೆಂಗೆ ಉಪಯೋಗಿಸ್ಕೊಳ್ಬೇಕು ಅನ್ನೋ ಅರಿವು ಕೊಡ್ತಾ ಇದ್ದೀವಿ. ಅದು ಯಾವ ರೀತಿ ಇರುತ್ತೆ, ಯಾವುದರಲ್ಲಿ ನೀವು ಚೆನ್ನಾಗಿ ಸ್ಟಡಿ ಮಾಡಬೇಕು, ಅದ್ರ ಬಗ್ಗೆ ಕಂಪ್ಲೀಟ್ ಜ್ಞಾನ ಕೊಡ್ತಾ ಇದೆ. ಈಗ ಶಿವರಾಜ್ ದೇಶಮುಖ್ ಅವರು ಕೇವಲ ಶಿಕ್ಷಣ ಸಂಸ್ಥೆಯನ್ನ ನಡೆಸ್ತಾ ಇರುವಂಥವ್ರು ಮಾತ್ರ ಅಲ್ಲ, ಅದ್ರ ಜೊತೆಗೆ ಕೃಷಿಯಲ್ಲೂ ಕೂಡ ವಿಶೇಷ ಕಾಳಜಿಯನ್ನ ಹೊಂದಿದ್ದೀರಿ. ಮೊದಲೇ ನಿಮ್ಮದು ಜಮೀನ್ದಾರು ವಂಶ, ಸಾವಿರಾರು ಎಕರೆ ಭೂಮಿ ಇದೆ. ಬಟ್ ಸಣ್ಣ ರೈತರಿಗೆ ಇರುವಂತಹ ಸಮಸ್ಯೆಗಳೇನು, ಈ ಇಷ್ಟೊಂದು ಜಮೀನನ್ನು ಇಟ್ಕೊಂಡು ಇಳುವರಿ ಮಾಡುವಂತಹ ಸಂದರ್ಭದಲ್ಲಿ ಅಥವಾ ಕೃಷಿ ಮಾಡುವಂತಹ ಸಂದರ್ಭದಲ್ಲಿ ಎದುರಾಗೋ ಸವಾಲು ಏನು? ಸೊ ನಿಮಗೆ ಎಷ್ಟು ಆಸಕ್ತಿ ಇದೆ ಕೃಷಿ ಮೇಲೆ? ಕೃಷಿಯಲ್ಲಿ ಕೂಡ ತುಂಬ ಆಸಕ್ತಿ ಇದೆ ಮೇಡಮ್. ನಮ್ಮ ತಂದೆಯವರಿಗೂ ಪ್ರತಿದಿನ ತೋಟಕ್ಕೆಲ್ಲ ಹೋಗಿ ಬಂದು ಬರ್ತಿರೋರು. ಇವತ್ತಿಗೂ ಕೂಡ ಡೈರಿ ಹಾಲು ಅನ್ನೋದೇ ನಮಗೆ ಗೊತ್ತಿಲ್ಲ. ನಮ್ಮ ತೋಟದಲ್ಲೇ ಹಸುಗಳು ಮತ್ತು ಎಮ್ಮೆಗಳೆಲ್ಲ ಇದೆ, ಅದೇ ನಾವು ಯೂಸ್ ಮಾಡ್ತೀವಿ. ಇವತ್ತಿಗೂ ನಮಗೆ ಡೈರಿ ಹಾಲು ಅನ್ನೋದು ಗೊತ್ತಿಲ್ಲ. ಇವತ್ತಿಗೂ ಕೂಡ ನಮಗೆ ಕೃಷಿ ಪದ್ಧತಿ ಕೂಡ ಹಸುಗಳನ್ನ ಇಟ್ಕೊಂಡಿರ್ಬೇಕು. ಸಾವಯವ ಪದ್ಧತಿಯಲ್ಲೇನೆ ಇನ್ನು ಕೂಡ ಮಾಡ್ತಾ ಇದ್ದೀವಿ. ಸಾವಯವ ಪದ್ಧತಿನೂ ಮಾಡ್ತಾ ಇದೀವಿ. ಅದರಿಂದ ಜಮೀನು ಫಲವತ್ತ ಇರುತ್ತೆ ಅಂತೇಳಿ ಸಾವಯವ ಪದ್ಧತಿ ಕೂಡ ಅಳವಡಿಸ್ಕೊಂಡಿದ್ದೀವಿ. ರೈತರಿಗೆ ಎದುರಾಗುವಂತಹ ಸಂಕಷ್ಟಗಳ ಬಗ್ಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀರಿ? ರೈತರಿಗೆ ಎದುರಾಗತಕ್ಕಂಥ ಸಂಕಷ್ಟದ ಬಗ್ಗೆ ಸರ್ಕಾರ ಯಾವಾಗಲೂ ಹೇಳ್ತಿರುತ್ತೆ ಮೇಡಮ್. ನಾವು ರೈತರಿಗೆ ಸಾಲ ಕೊಟ್ಟಿವಿ, ಬಡ್ಡಿ ಮನ್ನಾ ಮಾಡಿದ್ದೀವಿ, ಈ ಥರ ಎಲ್ಲ ಹೇಳ್ತಿರ್ತದೆ. ನಾನು ಹೇಳ್ತೀನಿ, ರೈತರಿಗೆ ನೀವು ಸಾಲ ಕೊಡೋದು ಬೇಡ, ಬಡ್ಡಿ ಕೊಡೋದು ಬೇಡ, ಸರಿಯಾಗಿ ವಿದ್ಯುತ್ ಕೊಡಿ, ಸರಿಯಾಗಿ ನೀರು ಕೊಡಿ, ರೈತರೇ ನಿಮ್ಗೆ ಸಾಲ ಕೊಡ್ತಾರೆ. ಆ ನಿಟ್ಟಿನಲ್ಲಿ ನೀವು ಕೆಲಸ ಮಾಡಿ ಅಂತ ನಾನು ಸರ್ಕಾರಕ್ಕೆ ಹೇಳೋಕ್ಕೆ ಇಚ್ಛಪಡ್ತೀನಿ. ಈಗ ನೀವು ಶಿಕ್ಷಣ ಕ್ಷೇತ್ರದಲ್ಲೂ ಇದ್ದೀರಿ ಕೂಡ, ರೈತ ಕುಟುಂಬದಿಂದ ಕೂಡ ಬಂದಿದ್ದೀರಿ, ರೈತ ಕುಟುಂಬದಿಂದ ಬಂದು ಸಾಧನೆಯನ್ನು ಮಾಡಿದ್ದೀರಿ. ರೈತರ ಮಕ್ಕಳು ಎಜುಕೇಷನ್ ಅಂತ ಬಂದಾಗ ಈಗ ಜಮೀನಿರುತ್ತೆ, ಆರಾಮಾಗಿ ನೋಡ್ಕೊಂಡು ಇರಬಹುದು, ಅದು ಬಿಟ್ಟು 5,000ಕ್ಕೋ 10,000ಕ್ಕೋ ಸಂಬಳಕ್ಕೆ ಸಿಟಿಗಳಿಗೆ ಹೋಗ್ಬಿಡ್ತಾರೆ, ಈ ಕಡೆ ಜಮೀನು ನೋಡ್ಕೊಳ್ಳೋದಿಲ್ಲ, ಈ ಕಡೆ ಮನೆ ನೋಡ್ಕೊಳ್ಳೋದಿಲ್ಲ ಅನ್ನೋ ಒಂದಷ್ಟು ಆರೋಪಗಳು ಬರ್ತಾ ಇರುತ್ತೆ. ಅದ್ರ ಬಗ್ಗೆ ಏನು ಹೇಳ್ತೀರಿ? ಶಿಕ್ಷಣ ಎಷ್ಟು ಇಂಪಾರ್ಟೆಂಟು, ಅದ್ರ ಜೊತೆಗೆ ಅವರ ಕೆಲಸ ಅಥವಾ ಕೃಷಿ ಅನ್ನೋದು ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಏನು ನಿಮ್ಮ ಒಂದು ಬೀವಿ ಏನಿದ್ರಲ್ಲಿ? ನಾನು ರೈತನೇ ಆಗಿರೋದ್ರಿಂದ ಮೇಡಮ್, ಹಲವಾರು ಬಾರಿ ನಾನೆಲ್ಲ ಹೊಲ ಕಡೆಗೆ ಹೋಗಿ ಅದ್ರ ಬಗ್ಗೆ ಕಾಳಜಿ ವಹಿಸೋದ್ರಿಂದ ಅದ್ರ ಸಮಸ್ಯೆ ಭಾಳ ಸಮೀಪದಿಂದ ನನಗೆ ಗೊತ್ತು. ಈಗ ರೈತರಿಗೆ ಆ ವ್ಯವಸಾಯ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫರ್ಟಿಲೈಸರ್ ಆಗಲಿ, ಪೆಸ್ಟಿಸೈಡ್ಸ್ ಆಗಲಿ, ಇದ್ರ ಕಾಸ್ಟ್ ಜಾಸ್ತಿ ಆಗ್ತಾಯಿದೆ. ಅವರು ಬೆಳೆದ ಮೇಲೆ ಅದಕ್ಕೆ ಮಾರ್ಕೆಟ್ ಇಲ್ಲ. ಇವಾಗ ಭತ್ತ ಬೆಳೆದ ಮೇಲೆ ಭತ್ತಕ್ಕೆ ಮಾರ್ಕೆಟ್ ಇಲ್ಲ, ರೇಟ್ ಎಲ್ಲ ಕಡಿಮೆ ಆಗಿರುತ್ತೆ. ಯಾವುದೇ ಕೂಡ ಸೌಲಭ್ಯ ವಂಚಿತರಾಗಿದ್ದಾರೆ ರೈತರು. ಬೇರೆಯವರೆಲ್ಲ ತಮ್ಮ ವಸ್ತುನ ತಾವು ನಿರ್ಣಯ ಮಾಡ್ತಾರೆ. ಒಂದು ಮೊಬೈಲ್ ಯಾರಾದರೂ ಹ್ಯಾಂಡ್ಸೆಟ್ ಪ್ರೊಡಕ್ಟ್ ಮಾಡಿದರೆ ಅದಕ್ಕೆ ಎಷ್ಟು ರೇಟ್ ಬೇಕು ಅಂತ ಅವರು ಇದು ಮಾಡ್ತಾರೆ. ರೈತರು ಬೆಳೆದಿದ್ದಕ್ಕೆ ಜಗತ್ತಿನ ಡಿಮ್ಯಾಂಡ್ ಮೇಲೆ ಇವರು ಅವಲಂಬನೆ ಆಗಿರುತ್ತೆ. ಅದಕ್ಕೆ ಡಿಮ್ಯಾಂಡ್ ಇದ್ದರೆ ರೇಟ್ ಬರುತ್ತೆ, ಇಲ್ಲ ಅಂದರೆ ನಾವು ಎಷ್ಟೋ ಸಲ ನೀವು ನೋಡಿರ್ತೀರ, ತಾವೇ ಟಿ ವಿಯಲ್ಲಿ ತೋರಿಸಿರ್ತೀರ, ಟೊಮಾಟೊ ಎಲ್ಲ ಅಲ್ಲೇ ಹೊಲದಲ್ಲೇ ಕೂಡ ಇದು ಮಾಡಿಬಿಟ್ರೆ, ಟೊಮಾಟೊ ಆಗಲಿ, ಕಾಯಿಪಲ್ಯ ಆಗಲಿ. ಆ ರೀತಿ ಒಂದು ವೈಜ್ಞಾನಿಕವಾಗಿ ವ್ಯವಸ್ಥೆ ಇಲ್ಲ, ಅದರಿಂದ ಕಷ್ಟಪಡ್ತಾ ಇದ್ದಾರೆ. ಬೆಂಬಲ ಬೆಲೆ ಅನ್ನೋದಿಲ್ಲ, ಫಿಕ್ಸ್ ರೇಟ್ ಅನ್ನೋದಿಲ್ಲ, ವೈಜ್ಞಾನಿಕವಾಗಿ ಯಾವುದು ನಡೀತಾ ಇಲ್ಲ. ಮೊದಲೇ ನಾನು ಹೇಳಿದಾಗೆ ರೈತರಿಗೆ ಸಮಸ್ಯೆ, ಹಲವಾರು ಸಮಸ್ಯೆ. ನೀರಾವರಿ ಮಾಡ್ಕೊಳ್ರಿ, ಪಂಪ್ ಸೆಟ್ ಮಾಡ್ಕೊಳ್ರಿ ಅಂತ ಒಂದು ರೀತಿಯಿಂದ ಗೌರ್ಮೆಂಟ್ ಹೇಳ್ತದೆ, ಎರಡನೇ ರೀತಿಯಲ್ಲಿ ವಿದ್ಯುತ್ತೇ ಕೊಡೋಲ್ಲ. ಹೌದು. ಇವಾಗ ಒಬ್ಬರು ಬೆಳೆ ಬೆಳೆದಿರ್ತಾರೆ, 4 ದಿನ ವಿದ್ಯುತ್ ಕೊಡಲಿಲ್ಲ ಅಂದರೆ ಆ ಬೆಳೆ ಕಂಪ್ಲೀಟ್ ಹಾಳಾಗೋಗುತ್ತೆ. ಮೊದಲು ಅದು ಬೆಳೆದಿರ್ತಕ್ಕಂಥ ಇಲ್ಲಿ ಒಂದು 2 ತಿಂಗಳು ಬೆಳೆ ಇರುತ್ತೆ, 2 ತಿಂಗಳವರೆಗೂ ವೆಚ್ಚ ಮಾಡಿರೋದು 4 ದಿನ ಕರೆಂಟ್ ಬರಲಿಲ್ಲ ಅಂದರೆ ಅದು ಕಂಪ್ಲೀಟ್ ನಾಶ ಆಗೋಗುತ್ತೆ. ಇದಕ್ಕೆ ಯಾರು ಜವಾಬ್ದಾರಿ? ಈ ಥರ ವೈಜ್ಞಾನಿಕ ಸಮಸ್ಯೆಗಳಿದೆ. ಈ ಮೂಲಕ ಏನು ಆಗ್ರಹಿಸ್ತೀರಿ ನೀವು ಸರ್ಕಾರಕ್ಕೆ? ಶಿಕ್ಷಣಕ್ಕಾಗಿರ್ಬೋದು, ರೈತರಿಗಾಗಿರ್ಬೋದು, ಏನು ಆಗ್ರಹಿಸ್ತೀರಿ? ಅದೇ ಸರ್ಕಾರಕ್ಕೆ
ಸರಿಯಾದ ರೀತಿಯಲ್ಲಿ ನಾವು ಒಂದು ನೀರಿನ ಸೌಲಭ್ಯ ಕೊಡೋದಾಗಲಿ, ಇವಾಗ ನಮ್ಮ ಕಡೆ ಎಲ್ಲ ಡ್ಯಾಮ್ ಇದೆ ಮೇಡಮ್, ಬಸವಸಾಗರ ಅಂತ ಡ್ಯಾಮ್ ಇದೆ, ಅಲ್ಲಿಂದ ನೀರೆಲ್ಲ ಬರುತ್ತೆ. ನೀರು ರೈತರಿಗೆ ಮುಟ್ಟೋದಕ್ಕಿಂತಲೂ ಹೆಚ್ಚಾಗಿ ಪೋಲಾಗಿ ಹೋಗೋದು ಜಾಸ್ತಿ. ಪೋಲಾಗಿ ಹೋಗೋದ್ರಿಂದ ಒಡ್ಡುಗಳೆಲ್ಲ ನಾಶ ಆಗುತ್ತೆ, ಮತ್ತೆ ರೈತ ಒಡ್ಡು ಹಾಕೋಬೇಕು. ಅದು ಸರಿಯಾಗಿ ಈ ರೀತಿಯಲ್ಲಿ ನಿರ್ವಹಣೆ ಮಾಡಿದರೆ ಯಾವುದೇ ಸಮಸ್ಯೆ ಬರಲ್ಲ. ಖಂಡಿತವಾಗ್ಲೂ ನಾನು ಹೇಳ್ತೀನಿ, ಎಲ್ಲ ಡಾಕ್ಟ್ರು ಇಂಜಿನಿಯರ್ ಬಿಟ್ಟು ಎಲ್ಲೋ ರೈತರಾಗಲಿಕ್ಕೆ ಇಷ್ಟಪಡ್ತಾರೆ. ಸರ್ಕಾರ ಒಂದೇನಾದರೂ ಸರಿಯಾದ ರೀತಿಯಲ್ಲಿ ಕ್ರಮ ತೊಗೊಂಡ್ರೆ ಯಾರೂ ನಾನು IAS ಆಫೀಸರ್ ಆಗ್ಬೇಕನ್ನಲ್ಲ, ಯಾರೂ ನಾನು ಡಾಕ್ಟರ್ ಆಗ್ಬೇಕನ್ನಲ್ಲ, ನಾನು ರೈತರಾಗಬೇಕು ಅಂತಾರೆ. ಅಷ್ಟೊಂದು ಚೆನ್ನಾಗಿದೆ. ಬಟ್ ನಿರ್ವಹಣೆಯಲ್ಲಿ ಸ್ವಲ್ಪ ಅಡೆತಡೆಗಳು ಇದಾವೆ. ನಿಮ್ಗೆ ಯಾವತ್ತಾದರೂ ಇಂತಹ ಒಂದು ಆಲೋಚನೆ ಬಂದಿದೆಯಾ? ಒಂದು ಕಡೆ ನೀವು ರೈತರು, ಮತ್ತೊಂದು ಕಡೆ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದವರು. ಶಿಕ್ಷಣದಲ್ಲಿ ಅಥವಾ ಎಜುಕೇಷನ್ ಅಂದರೆ ಯಾವುದೇ ಕೋರ್ಸ್ಗಳಲ್ಲಾಗಿರ್ಬೋದು, ಪಠ್ಯಕ್ರಮದಲ್ಲಿ ಈ ಕೃಷಿ ಬಗ್ಗೆ ಕೂಡ ಒಂದು ಸಬ್ಜೆಕ್ಟ್ ಬರಬೇಕು ಅಂತ ಯಾವತ್ತಾದರೂ ಅನಿಸಿದುಂಟಾ ನಿಮಗೆ? ಯಾಕಂದ್ರೆ ನಾವು ತಿನ್ನುವಂತಹ ಆಹಾರವನ್ನ ಹೇಗೆ ಬೆಳಿತೀವಿ, ಹೇಗೆ ಬರುತ್ತೆ ಅದೇನು ಗೊತ್ತಿರೋದಿಲ್ಲ. ಅಕ್ಕಿ ಹೇಗೆ ಬರುತ್ತೆ ಅಂತ ಎಷ್ಟೋ ನಗರ ಪ್ರದೇಶದ ಮಕ್ಕಳಿಗೆ ಗೊತ್ತಿರೋದಿಲ್ಲ. ಸೊ ಇದನ್ನ ಮತ್ತೊಂದು ಜೋಳನ ಹೇಗೆ ಬೆಳಿತಾರೆ ಅಂತ ಗೊತ್ತಿರೋದಿಲ್ಲ. ಇಂತಹ ಒಂದು ಸಬ್ಜೆಕ್ಟ್ ಅಥವಾ ಒಂದು ವಿಷಯ ಬಂದ್ರೆ ಪ್ರತಿ ಒಂದೊಂದು ಕೋರ್ಸ್ಗಳಲ್ಲೂ ಕೂಡ ಚೆನ್ನಾಗಿರುತ್ತೆ ಅಂತ ಅನ್ಸಿದುಂಟ, ಒಂದು ಅರಿವು ಬರುತ್ತೆ ಅಂತ. ಅದೇ ನಗರ ಪ್ರದೇಶದಲ್ಲಿ ಇದು ಕೊರತೆ ಭಾಳ ಇದೆ ಮೇಡಮ್. ಯಾವುದಾದ್ರೂ ಬೆಳೆ ನಾವು ತೋರಿಸಿದ್ರೆ ಏನು ಬೆಳೆಯಪ್ಪ ಅಂತ ಕೇಳಿದ್ರೆ ಹೇಳಿಕ್ಕಾಗಲ್ಲ. ಒಂದೇನೋ ಒಂದು ಜೋಳದ ಬೆಳೆ ಇತ್ತು, ಒಂದು 2 ತಿಂಗಳ ಬೆಳೆ ಇತ್ತು ಅಂದರೆ ಇದು ಬೆಳೆ ಯಾವ್ದು ಬೆಳೆ ಅಂತ ಕೇಳಿದ್ರು ಕೂಡ ಗಿಡನ ಅಂತ ಗೊತ್ತಿರೋದಿಲ್ಲ. ಕರೆಕ್ಟ್ ಮೇಡಮ್, ಆ ರೀತಿ ಸಮಸ್ಯೆ ಇದೆ. ನಾನು ಧಾರವಾಡದಲ್ಲಿ ಹೋಗ್ತಿರ್ಬೇಕಾದಾಗ ನಂದು ಫ್ರೆಂಡ್ಸ್ ಒಂದು ಕಡೆ ನಮ್ಮ ಹಳ್ಳಿಗೆ ಹೋಗಿದ್ವಿ, ನಮ್ಮ ಫ್ರೆಂಡ್ ಮೂಲಕ ಒಂದು ಜಮೀನು ತೋರಿಸಿ ಇದು ಎಷ್ಟು ಎಕರೆ ಇರ್ಬೋದು ಅಂತ ತೋರಿಸಿದ್ರು. ಇದು ಗೆಸ್ ಮಾಡಿ ಅಂತ ನಾವೆಲ್ಲ ಫ್ರೆಂಡ್ಸ್ ಇದ್ದೆ, ಒಂದು 5-6 ಜನ. ನಾನು ಲಾಸ್ಟಿಗೆ ಹೇಳೋಣ ಅಂತ ನನಗೆ ಗೊತ್ತಿತ್ತು, ನಾನು ಎಲ್ಲ ಜಮೀನಲ್ಲಿ ಹೋಗಿದ್ದು ಗೊತ್ತಿತ್ತಲ್ಲ, ಅಕ್ಯುರೇಟ್ ಗೊತ್ತಿತ್ತು. ಬೇರೆಯವರೆಲ್ಲ ಹೇಳಿದರು ಅದು ಒಂದು 5 ಎಕರೆದಷ್ಟು ಜಮೀನಿತ್ತು, ಬೇರೆಯವರು 1 ಎಕರೆ ಇರ್ಬೋದು ಅಂತ ಒಬ್ಬರು, 10 ಎಕರೆ ಇರ್ಬೋದು ಅಂತ ಒಬ್ಬರು, ಈ ಥರ ಹೇಳಿದರು. ನನಗೆ ಕೇಳಿದಾಗ ನಾನು ಹೇಳಿದೆ ಇದು ಹೆಚ್ಚು ಕಮ್ಮಿ 5 ಎಕರೆ ಇದೆ ಅಂತ. ಅದು ಹೆಂಗೆ ಇಷ್ಟು ಕರೆಕ್ಟ್ ಹೇಳಿದೆ ನೀನು ಅಂತ ನನಗೆ ಕೇಳಿದೆ. ಯಾಕಂದರೆ ನಾನು ಬೆಳೆದಿರೋ ರೀತಿ ಅವ್ರಿಗೆ ನಾನು ರೈತ ಇದೀನಿ ಅಂತ ಗೊತ್ತಿರಲಿಲ್ಲ. ಅಂದರೆ ಬೇರೆಯವರಿಗೆಲ್ಲ ಒಂದು ಜಮೀನು ತೋರಿಸಿದ್ರು ಅದು ಎಷ್ಟು ಎಕರೆ ಇರ್ಬೋದು ಅಂತ ಹೇಳೋದಂಥ ಪರಿಸ್ಥಿತಿಯಲ್ಲಿ ಎಜುಕೇಟೆಡ್ ಪೀಪಲೇ ಇದ್ದಾರೆ. ಅಲ್ಲ ಹೌದು, ಈಗ ಶಿಕ್ಷಣ ತಗೊಂಡವರಾಗಿರ್ಬೋದು, ಶಿಕ್ಷಣ ಇಲ್ಲದೇ ಇರೋರಾಗಿರ್ಬಹುದು, ಈಗ ಎಷ್ಟೋ ನಗರ ಪ್ರದೇಶದ ಮಕ್ಕಳಿಗಾಗಿರ್ಬೋದು, ದೊಡ್ಡವರಿಗೂ ಕೂಡ ಅದರ ಅರಿವಿರೋದಿಲ್ಲ, ಅದರ ವಿಷಯ ಗೊತ್ತಿರೋದಿಲ್ಲ. ಶಿಕ್ಷಣದಲ್ಲೇನೆ ಇದರ ಮಹತ್ವವನ್ನು ಕೊಟ್ಬಿಟ್ರೆ, ಇದರ ಒತ್ತನ್ನು ಕೊಟ್ಬಿಟ್ರೆ, ಇದರ ಮೂಲಕ ಅರಿವನ್ನು ಮೂಡಿಸ್ಬಿಟ್ರೆ ಒಂದಷ್ಟು ಜನರು ವಾಪಸ್ ತಮ್ಮ ಭೂಮಿ ಇದ್ದಂಥವರು ಕೃಷಿ ಮಾಡೋದಕ್ಕೆ ಹೊರಟೋಗ್ತಾರೆ ಅಂತ ಅನಿಸುತ್ತೆ. ಖಂಡಿತ ಮೇಡಮ್, ಖಂಡಿತ ಕೃಷಿಗೆ ಬಹಳ ಮಹತ್ವ ಬರುತ್ತೆ. ಸರ್, ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡಿದ್ರಿ. ನಿಮ್ಮ ಈ ಸೇವಾ ಮನೋಭಾವ, ನಿಮ್ಮ ಈ ಒಂದು ಏನಿದೆ ವಿದ್ಯಾರ್ಥಿಗಳ ಜೀವನಕ್ಕೆ ದಾರಿದೀಪವಾಗಿದ್ದೀರಿ. ಎಷ್ಟೋ ಜನರಿಗೆ ಫೀಸ್ ಕಡಿತ ಮಾಡಿದ್ದೀರಿ, ಎಷ್ಟೋ ಜನರ ಫೀಸ್ ತೆಗೆದುಕೊಂಡಿಲ್ಲ. ಈ ಸಮಾಜ ಸೇವೆ ಇದೇ ರೀತಿಯಾಗಿ ಮುಂದುವರಿಲಿ ಅಂತ ನಾವು ಕೂಡ ಆಶಿಸ್ತೀವಿ. ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇದೇ ರೀತಿಯಾಗಿ ಸಾಕಷ್ಟು ಜನ ಎಲೆಮರೆ ಕಾಯ್ತನ ತಮ್ಮ ಕೆಲಸವನ್ನು ತಾವು ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಷ್ಟೋ ಜನರ ವಿದ್ಯಾರ್ಥಿಗಳ ಪಾಲಿನ ಆಶಾಕಿರಣವಾಗಿರ್ತಾರೆ. ಒಂದು ವಿದ್ಯಾರ್ಥಿ ಹಂತದಲ್ಲಿ ಒಂದು ಸ್ವಲ್ಪ ಫೀಸ್ ಕಡಿಮೆ ಮಾಡಿದ್ರೂ ಕೂಡ ಅವರಿಗೆ ಎಷ್ಟೋ ಉಪಯೋಗ ಆಗತ್ತೆ. ಕೊರೋನಾ ಸಂಕಷ್ಟದಲ್ಲೂ ಕೂಡ 50% ಫೀಸನ್ನು ವೇವ್ ಆಫ್ ಮಾಡಿದ್ದಾರೆ. ಹೀಗೆ ಅನೇಕರ ಬಾಳಿಗೆ ಬೆಳಕಾಗಿದ್ದಾರೆ. ಇಂತಹ ಅನೇಕರು ಇರ್ತಾರೆ. ಸೊ ಅವರು ಕೂಡ ಮುಂದೆ ಬರಲಿ, ಅನೇಕ ಶಿಕ್ಷಣ ಸಂಸ್ಥೆಗಳು ಕೂಡ ಇಂತಹ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಿ ಅನ್ನೋದೇ ನಮ್ಮ ಆಶಯ ಕೂಡ ಅಂತ ಹೇಳ್ತಾ ಇವತ್ತಿನ ಈ ವಿಶೇಷ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ವಿಶೇಷ ಅತಿಥಿಯೊಂದಿಗೆ ನಮ್ಮ ಬಾಹುಬಲಿ ಕಾರ್ಯಕ್ರಮದ ಮೂಲಕ ನಿಮ್ಮ ಮುಂದೆ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ನೋಡ್ತಾ ಇರಿ TV5, ಇದು ವಾಸ್ತವದ ಪ್ರತಿರೂಪ.